Hello everyone, welcome to Lakshmi Tutorials. Dear friends, ಈ ವಿಡಿಯೋ ನಮ್ಮ ಸೈನ್ಸ್ 1000 MCQ ಸರಣಿಯಲ್ಲಿ 4ನೇ ವಿಡಿಯೋ ಆಗಿದೆ. ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇರುವಂತ ಪ್ರತಿಯೊಂದು ಕ್ವೆಶ್ಚನ್ ಸಹ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ಕ್ವೆಶ್ಚನ್ ಗೂ ಅದಕ್ಕೆ ರಿಲೇಟೆಡ್ ಆಗಿರುವಂತ 2 ಅಥವಾ 3 ಕ್ವೆಶ್ಚನ್ಸ್ ಅನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ವಿಡಿಯೋಲಿ ನಾವು ಕ್ವೆಶ್ಚನ್ ನಂಬರ್ 51 ಇಂದ 100 ವರೆಗೆ ಕ್ವೆಶ್ಚನ್ಸ್ ಅನ್ನು ಡಿಸ್ಕಷನ್ ಮಾಡೋಣ. ಸೊ ಟೋಟಲಿ 50 ಕ್ವೆಶ್ಚನ್ಸ್ ಅನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ನಮ್ಮ ಫಸ್ಟ್ ಕ್ವೆಶ್ಚನ್ ಯಾವುದಂದ್ರೆ ಹೌ ಮೆನಿ ಬೋನ್ಸ್ ಆರ್ ಪ್ರೆಸೆಂಟ್ ಇನ್ ಹ್ಯೂಮನ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಮನುಷ್ಯನ ಕಿವಿಯಲ್ಲಿ ಎಷ್ಟು ಮೂಳೆಗಳಿರ್ತವೆ ಅಂತ. ಸೊ ಮನುಷ್ಯನ ಕಿವಿಯನ್ನು ತಗೊಂಡಾಗ 3 ಮೂಳೆಗಳಿರ್ತವೆ, 3 ಬೋನ್ಸ್ ಇರ್ತವೆ. ಯಾವ್ಯಾವ 3 ಬೋನ್ಸ್ ಅಂತಂದರೆ ಮ್ಯಾಲಿಯಸ್, ಇಂಕಸ್ ಹಾಗೆ ಸ್ಟೆಪಿಸ್ ಅನ್ನೋ 3 ಬೋನ್ಸ್ ಇರ್ತವೆ. ಮ್ಯಾಲಿಯಸ್, ಇಂಕಸ್ ಹಾಗೆ ಸ್ಟೆಪಿಸ್ ಈ 3 ಬೋನ್ಸ್ ನಮ್ಮ ಕಿವಿಯಲ್ಲಿರುವಂತಹ ಬೋನ್ಸ್. ಆದರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಸನ್ನು ನೋಡಿದಾಗ ಆಪ್ಷನ್ಸಲ್ಲಿ 4 ಇದೆ, 5 ಇದೆ, 6 ಇದೆ, ಹಾಗೆ 9 ಇದೆ. 3 ಅನ್ನೋದು ಆಪ್ಷನ್ಸಲ್ಲಿ ಇಲ್ಲ. ಹಾಗಾದರೆ ಇಲ್ಲಿ ಯಾವ್ದು ಆಪ್ಷನ್ ಆಗಿರುತ್ತೆ ಅಂತಂದರೆ ಹ್ಯೂಮನ್ ಇಯರ್ಸ್, ಅಂದರೆ 2 ಇಯರ್ಸನ್ನು ನಾವು ಕನ್ಸಿಡರ್ ಮಾಡಿದಾಗ 3 + 3 ಬೋನ್ಸ್ ಎಷ್ಟಾಗುತ್ತೆ ಅಂತಂದರೆ 6 ಬೋನ್ಸ್. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, 6 ಬೋನ್ಸ್. ಅದೇ ಥರ ಈ ಬೋನ್ಸ್ ಮೇಲೆ ಇನ್ನೂ ಒಂದು ಕ್ವೆಶನ್ನು ಕೂಡ ಕೇಳ್ತಾರೆ, ಮಾನವನ ದೇಹದಲ್ಲಿರುವಂತಹ ಅತ್ಯಂತ ಚಿಕ್ಕ ಮೂಳೆ ಯಾವುದು ಅಂತ. ಸ್ಮಾಲೆಸ್ಟ್ ಬೋನ್ ಯಾವುದು ಅಂತಂದರೆ ಅದು ಸ್ಟೆಪಿಸ್. ಎಲ್ಲಿರುತ್ತೆ ಅದು ಅಂದರೆ ಕಿವಿಯಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಮೆಟಲ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಸೀ ವಾಟರ್. ಸೀ ವಾಟರಿಂದ ಯಾವ ಮೆಟಲನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸಲ್ಲಿ ಪೊಟ್ಯಾಷಿಯಮ್ ಇದೆ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಹಾಗೆ ಸೋಡಿಯಮನ್ನು ಕೊಟ್ಟಿದ್ದಾರೆ. ಸೊ ಯಾವ ಮೆಟಲ್ಸನ್ನು ನಾವಿಲ್ಲಿ ಸೀ ವಾಟರಿಂದ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತಂದರೆ ಮೆಗ್ನೀಷಿಯಮನ್ನು ಸೀ ವಾಟರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಮೆಗ್ನೀಷಿಯಮ್. ಹೇಗೆ ಇದು ಮೆಗ್ನೀಷಿಯಮನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಅಂತಂದರೆ ಸೀ ವಾಟರಲ್ಲಿ ಮೆಗ್ನೀಷಿಯಮ್ ಕ್ಲೋರೈಡ್ ಜಾಸ್ತಿ ಇರುತ್ತೆ. ಈ ಮೆಗ್ನೀಷಿಯಮ್ ಕ್ಲೋರೈಡಿಂದ ನಾವು ಮೆಗ್ನೀಷಿಯಮನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಅದೇ ಥರ ಮೆಗ್ನೀಷಿಯಮನ್ನು ಎಕ್ಸ್ಟ್ರಾಕ್ಟ್ ಮಾಡೋದು, ಸೀ ವಾಟರಿಂದ ಮೆಗ್ನೀಷಿಯಮನ್ನು ಎಕ್ಸ್ಟ್ರಾಕ್ಟ್ ಮಾಡೋದನ್ನು ನಾವೇನಂತ ಕರಿತೀವಿ ಅಂದರೆ ಡೋ ಸೀ ವಾಟರ್ ಪ್ರೋಸೆಸ್ ಅಂತ ಕರಿತೀವಿ. ಹಾಗೆ ಇದ್ರ ಮೇಲೆ ಇನ್ನೂ ಒಂದು ಕ್ವೆಶನ್ ಕೇಳಬಹುದು, ಏನದು ಅಂತಂದರೆ ಮೆಟಲ್ ಒಬ್ಟೈನ್ಡ್ ಫ್ರಮ್ ಪಿಜನ್ ಪ್ರೋಸೆಸ್. ಪಿಜನ್ ಪ್ರೋಸೆಸ್ ಅಂತಲೂ ಕರೀತಾರೆ. ಯಾವ ಮೆಟಲನ್ನು ನಾವು ಪಿಜನ್ ಪ್ರೋಸೆಸ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದರೆ ಅದು ಸಹ ಮೆಗ್ನೀಷಿಯಮ್ ಆಗಿರುತ್ತೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶಗಳು ಯಾವ್ಯಾವು ಅಂದರೆ ಸೀ ವಾಟರಿಂದ ನಾವು ಯಾವ ಮೆಟಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತಂದರೆ ಅದು ಮೆಗ್ನೀಷಿಯಮನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಯಾಕೆ ಮೆಗ್ನೀಷಿಯಮ್ ಸೀ ವಾಟರಿಂದ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಆಗುತ್ತೆ ಅನ್ನೋದಾದರೆ ಸೀ ವಾಟರಲ್ಲಿ ಮೆಗ್ನೀಷಿಯಮ್ ಕ್ಲೋರೈಡ್ ಜಾಸ್ತಿ ಪ್ರಮಾಣದಲ್ಲಿರುತ್ತೆ. ಸೊ ಆ ಮೆಗ್ನೀಷಿಯಮ್ ಕ್ಲೋರೈಡಿಂದ ನಾವು ಮೆಗ್ನೀಷಿಯಮನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು. ಹಾಗೆ ಸಿ ವಾಟರಿಂದ ಮೆಗ್ನೀಷಿಯಮನ್ನು ಎಕ್ಸ್ಟ್ರಾಕ್ಟ್ ಮಾಡೋ ಮೆಥಡನ್ನು ಡೋ ಸಿ ವಾಟರ್ ಪ್ರೋಸೆಸ್ ಅಂತ ಕರಿತೀವಿ. ಹಾಗೆ ಇದನ್ನು ಇನ್ನೊಂದು ಹೆಸರಿಂದನೂ ಕರಿತೀವಿ, ಏನದು ಅಂದರೆ ಪಿಜನ್ ಪ್ರೋಸೆಸ್ ಅಂತಲೂ ಕರಿತೀವಿ. ಪಿಜನ್ ಪ್ರೋಸೆಸ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡುವಂಥ ಮೆಟಲ್ ಯಾವುದು ಅಂತ ಕೇಳಬಹುದು, ಅದು ಸಹ ಮೆಗ್ನೀಷಿಯಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಡೇ ಈಸ್ ಅಬ್ಸರ್ವ್ಡ್ ಆಸ್ ನ್ಯಾಷನಲ್ ಸೈನ್ಸ್ ಡೇ. ಯಾವ ದಿನವನ್ನು ನಾವು ನ್ಯಾಷನಲ್ ಸೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ ಅಂತ. ಸೊ ನ್ಯಾಷನಲ್ ಸೈನ್ಸ್ ಡೇ ಯಾವತ್ತು ನಾವು ಸೆಲೆಬ್ರೇಟ್ ಮಾಡೋದು ಅಂತಂದರೆ 28 ಫೆಬ್ರವರಿ. 28 ಫೆಬ್ರವರಿ ನಾವು ನ್ಯಾಷನಲ್ ಸೈನ್ಸ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ಕೊಳ್ತೀವಿ. ಹಾಗೆ ಇಲ್ಲಿ ಕೊಟ್ಟಿರೋ 3 ಆಪ್ಷನ್ಸ್ ಏನಂತ ನೋಡೋಣ. ಡಿಸೆಂಬರ್ 1 ನಾವು ಏಡ್ಸ್ ಡೇ ಅಂತ ಹೇಳ್ತೀವಿ. ಏಡ್ಸ್ ಡೇನ ಸೆಲೆಬ್ರೇಷನ್ ಮಾಡೋದು ಯಾವಾಗ ಅಂತಂದರೆ 1 ಡಿಸೆಂಬರ್. ಹಾಗೆ 8 ಮಾರ್ಚ್ ಏನದು ಅಂದರೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಯಾವತ್ತು ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಅಂದರೆ ಅದು 8 ಮಾರ್ಚ್. ಹಾಗೆ 14th ಸೆಪ್ಟೆಂಬರ್ ಯಾವ ಡೇ ಅಂತಂದರೆ ಅದು ಹಿಂದಿ ದಿವಸ್. ಓಕೆ, ಸೊ ಇಲ್ಲಿ 28 ಫೆಬ್ರವರಿ ನ್ಯಾಷನಲ್ ಸೈನ್ಸ್ ಡೇ, 1 ಡಿಸೆಂಬರ್ ಏಡ್ಸ್ ಡೇ, 8 ಮಾರ್ಚ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಹಾಗೆ 14th ಸೆಪ್ಟೆಂಬರ್ ಹಿಂದಿ ದಿವಸ್. ಹಾಗೆ ಸೈನ್ಸಿಗೆ ಸಂಬಂಧಿಸಿರೋ ಹಾಗೆ ಮತ್ತೊಂದಷ್ಟು ಇಂಪಾರ್ಟೆಂಟ್ ಡೇಸನ್ನು ನೋಡೋದಾದರೆ ವರ್ಲ್ಡ್ ಅರ್ತ್ ಡೇ ಯಾವತ್ತು ಸೆಲೆಬ್ರೇಷನ್ ಮಾಡೋದು ಅಂದರೆ ಅದು 22 ಏಪ್ರಿಲ್. ವರ್ಲ್ಡ್ ಓಝೋನ್ ಡೇ 16th ಸೆಪ್ಟೆಂಬರ್. ವರ್ಲ್ಡ್ ಫುಡ್ ಡೇ 16th ಅಕ್ಟೋಬರ್. ವರ್ಲ್ಡ್ ನೋ ಟೊಬ್ಯಾಕೋ ಡೇ 31st ಮೇ. ವರ್ಲ್ಡ್ ವಾಟರ್ ಡೇ 22nd ಮಾರ್ಚ್. ವರ್ಲ್ಡ್ ಸಾಯಿಲ್ ಡೇ 5th ಡಿಸೆಂಬರ್. ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ 5th ಜೂನ್. ಸೊ ಇವಿಷ್ಟು ದಿನಗಳನ್ನು ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡಾಗೂ ಸಹ ಅದರಲ್ಲಿ ಒಂದು ಕ್ವೆಶನ್ ಇದ್ರ ಮೇಲೆ ಇದ್ದೇ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಟೈಪ್ ಆಫ್ ಮಿರರ್ ಈಸ್ ಯೂಸ್ಡ್ ಇನ್ ಆಟೋಮೊಬೈಲ್ಸ್ ಟು ಸಿ ದ ಟ್ರಾಫಿಕ್ ಆನ್ ರೇರ್ ಸೈಡ್ ಅಂತ ಕೊಟ್ಟಿದ್ದಾರೆ. ಯಾವುದಾದ್ರೂ ವೆಹಿಕಲಲ್ಲಿ
ಹಿಂದೆ ಬರುವಂತಹ ವೆಹಿಕಲನ್ನು ನೋಡಬೇಕಾದ್ರೆ ನಾವು ಯಾವ ಥರದ ಮಿರರನ್ನು ಯೂಸ್ ಮಾಡ್ತೀವಿ ಅಂತ. ಸೊ ರೇರ್ ವ್ಯೂ ಮಿರರ್ ಆಗಿ ಯೂಸ್ ಮಾಡೋ ಅಂಥದ್ದು ಯಾವುದು ಅಂತಂದರೆ ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರನ್ನು ನಾವು ರೇರ್ ವ್ಯೂ ಮಿರರನ್ನು ಆಗಿ ಯೂಸ್ ಮಾಡ್ತೀವಿ. ಯಾಕೆ ಇದನ್ನು ರೇರ್ ವ್ಯೂ ಮಿರರ್ ಆಗಿ ಯೂಸ್ ಮಾಡ್ತೀವಿ ಅಂತಂದರೆ ನಮ್ಮ ವೆಹಿಕಲ್ನ ಹಿಂಭಾಗದಲ್ಲಿರುವಂತಹ ಸಾಕಷ್ಟು ಏರಿಯಾನ ಅದು ಕವರ್ ಮಾಡುತ್ತೆ. ಸೊ ಹಿಂದ್ಗಡೆಯಿಂದ ಬರುವಂತಹ ವೆಹಿಕಲ್ಸು ಕ್ಲಿಯರಾಗಿ ಕಾಣಿಸುತ್ತೆ. ಆದರೆ ಇಲ್ಲಿ ಏನು ಅಂತಂದರೆ ಸೈಜು ಚಿಕ್ಕದಾಗಿರುತ್ತೆ. ಹಿಂದೆ ಕಾಣಿಸುವಂತಹ ವೆಹಿಕಲ್ನ ಸೈಜ್ ಏನಿದೆ ಅದು ಡಿಮಿನಿಷ್ಡ್ ಆಗಿ ಕಂಡು ಬರುತ್ತೆ. ಆದರೂ ಸಹ ನಮಗೆ ಹಿಂದ್ಗಡೆ ಬರುವಂತಹ ವೆಹಿಕಲ್ಸ್ನ ಕ್ಲಿಯರ್ ಇಮೇಜ್ ಸಿಗಬೇಕಾದ್ರೆ ನಾವು ಯಾವ ಮಿರರನ್ನು ಯೂಸ್ ಮಾಡ್ತೀವಿ ಅಲ್ಲಿ ಅಂತಂದರೆ ಕಾನ್ವೆಕ್ಸ್ ಮಿರರನ್ನು ಯೂಸ್ ಮಾಡ್ತೀವಿ. ಅದೇ ಥರ ಮಿರರ್ಸ್ ಬಗ್ಗೆ ಇನ್ನೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದರೆ ಕಾರ್ ಹೆಡ್ಲೈಟ್ಸಲ್ಲಿ ಯೂಸ್ ಮಾಡೋವಂಥ ಮಿರರು ಕಾನ್ಕೇವ್ ಮಿರರ್. ಶೇವಿಂಗ್ ಮಿರರ್ ಆಗಿ ಯೂಸ್ ಮಾಡೋವಂಥದ್ದು ಸಹ ಕಾನ್ಕೇವ್ ಮಿರರ್. ಮ್ಯಾಗ್ನಿಫೈಯಿಂಗ್ ಗ್ಲಾಸಲ್ಲಿ ಯೂಸ್ ಮಾಡೋದು ಕಾನ್ವೆಕ್ಸ್ ಮಿರರ್. ಸ್ಟ್ರೀಟ್ ಲೈಟ್ಸಲ್ಲಿ ಯೂಸ್ ಮಾಡೋದು ಕಾನ್ವೆಕ್ಸ್ ಮಿರರ್. ಸನ್ ಗ್ಲಾಸಸ್ಸಲ್ಲಿ ಯೂಸ್ ಮಾಡೋದು ಕಾನ್ವೆಕ್ಸ್ ಮಿರರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕಾಲ್ಡ್ ದ ಸೇಫ್ಟಿ ವಾಲ್ವ್ ಆಫ್ ನೇಚರ್ ಅಂತ ಕೊಟ್ಟಿದ್ದಾರೆ. ಸೇಫ್ಟಿ ವಾಲ್ವ್ ಆಫ್ ನೇಚರ್ ಅಂತ ಯಾವುದನ್ನು ಕರಿತೀವಿ ಅಂತ, ಪ್ರಕೃತಿಯ ಸುರಕ್ಷಾ ಕವಾಟ ಅಂತ ಯಾವುದನ್ನು ಕರಿತೀವಿ ಅಂತ. ಇಲ್ಲಿ ಆಪ್ಷನ್ಸಲ್ಲಿ ಅರ್ಥಕ್ವೇಕ್ ಇದೆ, ಓಝೋನ್ ಗ್ಯಾಸ್ ಇದೆ, ವಲ್ಕನೋ ಇದೆ, ರಿವರ್ಸ್ ಇದೆ. ಸೊ ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಯಾವುದನ್ನು ನಾವು ಪ್ರಕೃತಿಯ ಸುರಕ್ಷಾ ಕವಾಟ ಅಂತ ಕರಿತೀವಿ ಅಂತಂದರೆ ಅದು ವಲ್ಕನೋಸನ್ನು ದ ಸೇಫ್ಟಿ ವಾಲ್ವ್ ಆಫ್ ನೇಚರ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮ ಭೂಮಿ ಅನೇಕ ಟೆಕ್ಟಾನಿಕ್ ಪ್ಲೇಟ್ಸಿಂದ ಕೂಡಿರುತ್ತೆ. ಆ ಟೆಕ್ಟಾನಿಕ್ ಪ್ಲೇಟ್ಸ್ ಅಥವಾ ಟೆಕ್ಟಾನಿಕ್ ಚಟುವಟಿಕೆಗಳಿಂದ ಉಂಟಾಗುವಂಥ ಒತ್ತಡ ಏನಿದೆ, ಭೂಭಾಗದಲ್ಲಿರುವಂತಹ ಒತ್ತಡ ಪ್ರೆಷರನ್ನು ವಲ್ಕನೋಸ್ ಮೂಲಕ ಅದು ಹೊರಹಾಕುತ್ತೆ. ಸೊ ಹೀಗೆ ಹೊರಹಾಕೋದ್ರಿಂದ ನಮ್ಮ ಭೂಮಿಗೆ ಅದೊಂದು ಸೇಫ್ಟಿಯಾಗಿ ವರ್ಕ್ ಮಾಡುತ್ತೆ. ನಮ್ಮ ಭೂಮಿಯಲ್ಲಿ ಉಂಟಾಗುವಂತಹ ಜಾಸ್ತಿ ಪ್ರೆಷರನ್ನು ಅದು ವಲ್ಕನೋಸ್ ಮೂಲಕ ಹೊರ ಹಾಕೋದ್ರಿಂದ ಇದೊಂದು ನಮ್ಮ ಪ್ರಕೃತಿಗೆ ಅಥವಾ ನಮ್ಮ ಅರ್ತ್ಗೆ ಇದು ಒಂದು ಸೇಫ್ಟಿ ವಾಲ್ವ್ ಥರ ಕೆಲಸ ಮಾಡುತ್ತೆ ಅಂತ ನಾವು ಇದನ್ನು ಸೇಫ್ಟಿ ವಾಲ್ವ್ ಆಫ್ ನೇಚರ್ ಅಂತ ಕರಿತೀವಿ. ಪ್ರಕೃತಿಯ ಸುರಕ್ಷಾ ಕವಾಟ ಅಂತ ಯಾವುದನ್ನು ಕರಿತೀವಿ ಅಂತಂದರೆ ಅದು ವಲ್ಕನೋ. ಓಕೆ, ನೆಕ್ಸ್ಟ್ ಕ್ವೆಶನ್, ಟ್ರಾನ್ಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಡಸ್ ಹೆಲ್ಪ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಟ್ರಾನ್ಸ್ಪಿರೇಷನ್ ಪ್ಲಾಂಟ್ಸಲ್ಲಿ ನಡೆಯುವಂತಹ ಒಂದು ಕ್ರಿಯೆ ಯಾವುದಿದು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಸೊ ಈ ಟ್ರಾನ್ಸ್ಪಿರೇಷನಿಂದ ಏನೆಲ್ಲ ಪ್ರಯೋಜನಗಳಿವೆ ಪ್ಲಾಂಟ್ಸ್ಗೆ ಅಂತ ನೋಡೋದಾದರೆ ಅಬ್ಸಾರ್ಪ್ಷನ್ ಆ್ಯಂಡ್ ಅಪ್ವರ್ಡ್ ಮೂಮೆಂಟ್ ಆಫ್ ವಾಟರ್. ಟ್ರಾನ್ಸ್ಪಿರೇಷನಿಂದ ವಾಟರ್ನ ಅಬ್ಸಾರ್ಪ್ಷನ್ ಹಾಗೆ ಬೇರುಗಳಿಂದ ಮೇಲ್ಭಾಗಕ್ಕೆ ವಾಟರ್ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಸೆಕೆಂಡ್ ಆಪ್ಷನಲ್ಲಿ ಏನಂತ ಕೊಟ್ಟಿದ್ದಾರೆ, ಅಬ್ಸಾರ್ಪ್ಷನ್ ಆ್ಯಂಡ್ ಅಪ್ವರ್ಡ್ ಮೂಮೆಂಟ್ ಆಫ್ ಮಿನರಲ್ಸ್ ಡಿಸಾಲ್ವ್ಡ್ ಇನ್ ವಾಟರ್ ಅಂತ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಆಪ್ಷನ್ನು ಸಹ ಕರೆಕ್ಟ್ ಆಗಿದೆ. ಯಾಕೆ ಅಂತಂದರೆ ಟ್ರಾನ್ಸ್ಪಿರೇಷನಿಂದ ವಾಟರಲ್ಲಿ ಡಿಸಾಲ್ವ್ ಆಗಿರುವಂತಹ ಮಿನರಲ್ಸನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಹಾಗೆ ಆ ಮಿನರಲ್ಸನ್ನು ರೂಟ್ಸಿಂದ ಬೇರೆ ಪಾರ್ಟ್ಸ್ಗೆ ಮೇಲಿನ ಭಾಗಗಳಿಗೆ ಕೊಂಡೊಯ್ಯೋದಕ್ಕೆ ಸಹ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಅದೇ ಥರ ಆಪ್ಷನ್ ಸಿ ಏನಂತ ಕೊಟ್ಟಿದ್ದಾರೆ, ಟೆಂಪರೇಚರ್ ರೆಗ್ಯುಲೇಷನ್ ಅಂತ ಕೊಟ್ಟಿದ್ದಾರೆ. ಇದು ಸಹ ಕರೆಕ್ಟ್ ಆಗಿದೆ. ಪ್ಲ್ಯಾಂಟ್ಸಲ್ಲಿ ಟೆಂಪರೇಚರ್ ರೆಗ್ಯುಲೇಷನ್ ಹಾಗೆ ಪ್ಲ್ಯಾಂಟ್ಸ್ನ ಲೀವ್ಸ್ ಏನಿದೆ ಅದು ಕೂಲ್ ಆಗಿರೋದಕ್ಕೆ ಟ್ರಾನ್ಸ್ಪಿರೇಷನ್ ಅನ್ನೋದು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ 3 ಕರೆಕ್ಟ್ ಆಗಿರೋದ್ರಿಂದ ನಮಗೆ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಡಿ, ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್. ಸೊ ಟ್ರಾನ್ಸ್ಪಿರೇಷನಿಂದ ಏನೆಲ್ಲ ಯೂಸಸ್ ಇರುತ್ತೆ ಅಂತ ನೋಡೋದಾದರೆ ಟ್ರಾನ್ಸ್ಪಿರೇಷನಿಂದ ಪ್ಲ್ಯಾಂಟ್ಸ್ಗೆ ವಾಟರನ್ನು ಮಿನರಲನ್ನು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಹಾಗೆ ಅದನ್ನು ಅಪ್ವರ್ಡ್ ಮೂಮೆಂಟ್ಗೆ ಇದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಪ್ಲ್ಯಾಂಟ್ನ ಟೆಂಪರೇಚರ್ ರೆಗ್ಯುಲೇಷನ್ಗೆ ಸಹ ಟ್ರಾನ್ಸ್ಪಿರೇಷನ್ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಕ್ಯಾಪ್ರಾ ಹಿರ್ಕಸ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಕ್ಯಾಪ್ರಾ ಹಿರ್ಕಸ್ ಅನ್ನೋದು ಯಾವುದರ ಸೈಂಟಿಫಿಕ್ ನೇಮ್ ಆಗಿದೆ? ಇಲ್ಲಿ ಆಪ್ಷನ್ಸಲ್ಲಿ ಶೀಪ್ ಇದೆ, ಕೌ ಇದೆ, ಹಾರ್ಸ್ ಇದೆ, ಹಾಗೆ ಗೋಟ್ ಇದೆ. ಕ್ಯಾಪ್ರಾ ಹಿರ್ಕಸ್ ಅನ್ನೋದು ಯಾವುದರ ಸೈಂಟಿಫಿಕ್ ನೇಮ್ ಅಂದರೆ ಅದು ಗೋಟ್ನ ಸೈಂಟಿಫಿಕ್ ನೇಮ್ ಆಗಿರುತ್ತೆ. ಹಾಗೆ ಇನ್ನೊಂದಷ್ಟು ಸೈಂಟಿಫಿಕ್ ನೇಮ್ಸನ್ನು ನೋಡೋಣ. ಬಾಸ್ ಟಾರಸ್ ಅನ್ನೋದು ಕೌನ ಸೈಂಟಿಫಿಕ್ ನೇಮ್. ಈಕ್ವಸ್ ಫೆರಸ್ ಕ್ಯುಬಾಲಸ್ ಅನ್ನೋದು ಹಾರ್ಸ್ನ ಸೈಂಟಿಫಿಕ್ ನೇಮ್. ಓವಿಸ್ ಏರೀಸ್ ಅನ್ನೋದು ಶೀಪ್ನ ಸೈಂಟಿಫಿಕ್ ನೇಮ್. ಬ್ಯುಬಾಲಸ್ ಬ್ಯುಬಾಲಿಸ್ ಅನ್ನೋದು ಬಫೆಲೋನ ಸೈಂಟಿಫಿಕ್ ನೇಮ್. ಅರ್ಸಿಡೆ ಅನ್ನೋದು ಬೇರ್ನ ಸೈಂಟಿಫಿಕ್ ನೇಮ್. ಫೆಲಿಸ್ ಕ್ಯಾಟಸ್ ಅನ್ನೋದು ಕ್ಯಾಟ್ನ ಸೈಂಟಿಫಿಕ್ ನೇಮ್. ಅಸಿನೋನಿಕ್ಸ್ ಜುಬಾಟಸ್ ಅನ್ನೋದು ಚೀತಾನ ಸೈಂಟಿಫಿಕ್ ನೇಮ್. ಸರ್ವಿಡೆ ಅನ್ನೋದು ಡೀರ್ನ ಸೈಂಟಿಫಿಕ್ ನೇಮ್. ಕ್ಯಾನಿಸ್ ಲ್ಯೂಪಸ್ ಫೆಮಿಲಿಯಾರಿಸ್ ಅಂದರೆ ಡಾಗ್ನ ಸೈಂಟಿಫಿಕ್ ನೇಮ್. ಹಾಗೆ ಪ್ಯಾಂಥೇರಾ ಲಿಯೋ ಅನ್ನೋದು ಲಯನ್ನ ಸೈಂಟಿಫಿಕ್ ನೇಮ್ ಆಗಿದೆ. ಈ ಸೈಂಟಿಫಿಕ್ ನೇಮ್ಸನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಗ್ಯಾಸ್ ಈಸ್ ಯೂಸ್ಡ್ ಇನ್ ಸಿಗರೇಟ್ ಲೈಟರ್ ಅಂತ ಕೇಳಿದ್ದಾರೆ. ಸಿಗರೇಟ್ ಲೈಟರಲ್ಲಿ ಯೂಸ್ ಮಾಡುವಂಥ ಗ್ಯಾಸ್ ಯಾವುದು ಅಂತಂದರೆ ಅದು ಬ್ಯೂಟೇನ್. ಬ್ಯೂಟೇನನ್ನು ನಾವು ಸಿಗರೇಟ್ ಲೈಟರಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶನ್, ಹೂ ಇನ್ವೆಂಟೆಡ್ ಮೊಬೈಲ್ ಫೋನ್ ಇನ್ 1973 ಅಂತ ಕೊಟ್ಟಿದ್ದಾರೆ.
1973ಯಲ್ಲಿ ಮೊಬೈಲನ್ನು ಇನ್ವೆಂಟ್ ಮಾಡಿದವ್ರು ಯಾರು? ಮೊಬೈಲನ್ನು ಇನ್ವೆಂಟ್ ಮಾಡಿದವ್ರು ಯಾರು ಅಂದರೆ ಮಾರ್ಟಿನ್ ಕೂಪರ್ ಅವರು ಮೊಬೈಲ್ ಫೋನನ್ನು 1973ಯಲ್ಲಿ ಇನ್ವೆಂಟ್ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೊಂದಷ್ಟು ಇನ್ವೆನ್ಷನ್ಸನ್ನು ನೋಡೋದಾದರೆ ಟೆಲಿಫೋನ್ ಅಲೆಕ್ಸಾಂಡರ್ ಗ್ರಹಾಂ ಬೆಲ್, ರೇಡಿಯೋ ಗುಗ್ಲಿಮೋ ಮಾರ್ಕೋನಿ, ಟೆಲಿವಿಷನ್ ಜಾನ್ ಲೋಗಿ ಬೇಯರ್ಡ್, ವಾಚ್ ಪೀಟರ್ ಹೆನ್ಲಿನ್, ಆಟೋಮೊಬೈಲ್ ಕಾರ್ಲ್ ಬೆನ್ಸ್, ಟೆಲಿಗ್ರಾಫ್ ಸ್ಯಾಮ್ಯುಯಲ್ ಮೋರ್ಸ್, ಏರೋಪ್ಲೇನ್ ರೈಟ್ ಬ್ರದರ್ಸ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಮ್ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋಂಥ ಆಪ್ಷನ್ಸಲ್ಲಿ ಯಾವ ಬ್ಯಾಕ್ಟೀರಿಯಾನ ನಾವು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಅಂತ. ಸೊ ಆಪ್ಷನ್ಸನ್ನು ನೋಡಿದಾಗ ರೈಸೋಬಿಯಂ ಬ್ಯಾಕ್ಟೀರಿಯಾ ಆಪ್ಷನ್ ಎ ಏನಿದೆ ಇದು ಕರೆಕ್ಟ್ ಆನ್ಸರ್ ಆಗಿದೆ. ಇದನ್ನು ನಾವು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಯಾಕೆ ಅಂತಂದರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ ಅಂತಂದರೆ ಲೆಗ್ಯುಮಿನಸ್ ಪ್ಲಾಂಟ್ಸಲ್ಲಿ ಇರುತ್ತೆ. ಲೆಗ್ಯುಮಿನಸ್ ಪ್ಲಾಂಟ್ಸ್ನ ರೂಟ್ಸಲ್ಲಿರುತ್ತೆ. ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂತಂದರೆ ನಮ್ಮ ಸಾಯಿಲಲ್ಲಿರುವಂತಹ ನೈಟ್ರೋಜನ್ ಕಾಂಪೌಂಡನ್ನು ನೈಟ್ರೇಟ್ ಹಾಗೆ ನೈಟ್ರೈಟ್ಗಳಾಗಿ ನೈಟ್ರೋಜನ್ ಕಾಂಪೌಂಡ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಸೊ ಆ ಕಾಂಪೌಂಡ್ಸು ನಮ್ಮ ಪ್ಲಾಂಟ್ಸು ಹೀರ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಓಕೆ, ಸೊ ರೈಸೋಬಿಯಂ ಬ್ಯಾಕ್ಟೀರಿಯಾನ ನಾವು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಮೆಷರ್ ಹೀಟ್ ರೇಡಿಯೇಷನ್? ಹೀಟ್ ರೇಡಿಯೇಷನನ್ನು ಮೆಷರ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ಇನ್ಸ್ಟ್ರೂಮೆಂಟ್ ಯಾವುದು ಅಂತಂದರೆ ಬೋಲೋಮೀಟರನ್ನು ನಾವು ಹೀಟ್ ರೇಡಿಯೇಷನ್ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ಇನ್ಸ್ಟ್ರೂಮೆಂಟ್ ಆಗಿದೆ. ಓಕೆ, ಅದೇ ಥರ ಕೊಟ್ಟಿರೋ 3 ಆಪ್ಷನ್ಸ್ ಏನದು ಅಂತ ನೋಡೋದಾದರೆ ಬ್ಯಾರೋಗ್ರಾಫನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರನ್ನು ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡೋದಕ್ಕೆ ಯೂಸ್ ಮಾಡೋವಂಥದ್ದು ಯಾವುದು ಅಂದರೆ ಬ್ಯಾರೋಗ್ರಾಫ್. ಕ್ಯಾಲೋರಿ ಮೀಟರನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಯಾವ ಥರ ಹೀಟ್ ಚೇಂಜಸ್ ಆಗುತ್ತೆ ಅಥವಾ ಫಿಸಿಕಲ್ ಚೇಂಜಸ್ ಏನೆಲ್ಲ ಆಗುತ್ತೆ ಅದನ್ನು ರೆಕಾರ್ಡ್ ಮಾಡೋದಕ್ಕೆ ಯೂಸ್ ಮಾಡೋವಂಥದ್ದು ಕ್ಯಾಲೋರಿ ಮೀಟರ್. ಬ್ಯಾರೋಮೀಟರನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಏರ್ ಪ್ರೆಷರನ್ನು ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆಲ್ಟಿಮೀಟರನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಹೈಟ್ ಅಥವಾ ಆಲ್ಟಿಟ್ಯೂಡ್ ಅಥವಾ ಡಿಸ್ಟೆನ್ಸ್ ಆಫ್ ಆನ್ ಆಬ್ಜೆಕ್ಟ್ ಅಬವ್ ಫಿಕ್ಸ್ಡ್ ಲೆವೆಲ್ ಇದನ್ನು ಮೆಷರ್ ಮಾಡೋದಕ್ಕೆ ನಾವು ಯೂಸ್ ಮಾಡೋದು ಆಲ್ಟಿಮೀಟರ್. ಎಂಡೋಸ್ಕೋಪ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಟು ಎಕ್ಸಮೈನ್ ಆರ್ ವೀವ್ ಇಂಟರ್ನಲ್ ಆರ್ಗನ್ಸನ್ನು ಎಕ್ಸಾಮೈನ್ ಮಾಡೋದಕ್ಕೆ ಅಥವಾ ನೋಡೋದಕ್ಕೆ ನಾವು ಯೂಸ್ ಮಾಡೋವಂಥ ಡಿವೈಸ್ ಯಾವುದು ಅಂತಂದರೆ ಎಂಡೋಸ್ಕೋಪ್. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಅರ್ತ್ ರೋಟೇಟ್ಸ್ ಆನ್ ಇಟ್ಸ್ ಆಕ್ಸಿಸ್ ಫ್ರಮ್ ಈಸ್ಟ್ ಟು ವೆಸ್ಟ್, ವೆಸ್ಟ್ ಟು ಈಸ್ಟ್, ಸೌತ್ ಟು ನಾರ್ತ್, ನಾರ್ತ್ ಟು ಸೌತ್ ಅಂತ ಕೊಟ್ಟಿದ್ದಾರೆ. ಸೊ ಅರ್ತ್ ಯಾವ ಡೈರೆಕ್ಷನಲ್ಲಿ ರೊಟೇಟ್ ಆಗುತ್ತೆ ಅದರ ಆಕ್ಸಿಸ್ ಮೇಲೆ ಅಂತಂದರೆ, ಈಗ ನಾವೊಂದು ವೆಹಿಕಲಲ್ಲಿ ಮೂವ್ ಆಗ್ತಿದ್ದೀವಿ ಅಥವಾ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಪಕ್ಕದಲ್ಲಿ ಅಂದರೆ ಬಸ್ನ ಹೊರಗಡೆ ಇರುವಂತಹ ಮರಗಳು ನಮಗೆ ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ ಅಂತ ಅನಿಸುತ್ತೆ ಅಲ್ವಾ. ಸೊ ಈಗ ನಮಗೆ ಸನ್ ಯಾವ ಕಡೆ ಹುಟ್ಟುತ್ತೆ ಅಥವಾ ಯಾವ ಕಡೆ ಸನ್ಸೆಟ್ ಆಗುತ್ತೆ ಯಾವ ಕಡೆ ಸನ್ರೈಸ್ ಆಗುತ್ತೆ ಅನ್ನೋದಾದರೆ ಸನ್ರೈಸ್ ಆಗೋದು ಈಸ್ಟಲ್ಲಿ, ಹಾಗೆ ಸನ್ಸೆಟ್ ಆಗೋದು ವೆಸ್ಟಲ್ಲಿ. ಅಂತಂದರೆ ನಮಗೆ ಸನ್ ಈಸ್ಟ್ ಟು ವೆಸ್ಟ್ ಮೂವ್ ಆಗ್ತಿದೆ ಅಂತ ಅನಿಸುತ್ತೆ ಅಲ್ವಾ. ಸೊ ಸನ್ ನಮಗೆ ಈಸ್ಟ್ ಟು ವೆಸ್ಟ್ಗೆ ಮೂವ್ ಆಗ್ತಿದೆ ಅಂತಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಸನ್ ಅನ್ನೋದೇನಿದೆ ಅದು ಸ್ಟೇಷ್ನರಿ, ಅದು ಮೂವ್ ಆಗ್ತಿಲ್ಲ. ಅಂದರೆ ಮೂವ್ ಆಗ್ತಿರೋದು ಅರ್ತ್. ಸನ್ ನಮಗೆ ಈಸ್ಟಿಂದ ವೆಸ್ಟ್ಗೆ ರೊಟೇಟ್ ಆಗ್ತಿದೆ ಅಂತ ನಮಗೆ ಅನಿಸ್ತಾ ಇದೆ ಅಂತಂದರೆ ನಮ್ಮ ಅರ್ತ್ ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಿರುತ್ತೆ ಅದು ವೆಸ್ಟ್ ಟು ಈಸ್ಟ್. ಸೊ ವೆಸ್ಟ್ ಟು ಈಸ್ಟ್ ನಮ್ಮ ಅರ್ತ್ ರೊಟೇಟ್ ಆಗ್ತಾ ಇರುತ್ತೆ. ಎಲ್ಲ ಪ್ಲಾನೆಟ್ಸು ಸಹ ವೆಸ್ಟ್ ಟು ಈಸ್ಟ್ ರೊಟೇಟ್ ಆಗುತ್ತೆ ಎಕ್ಸೆಪ್ಟ್ 2 ಪ್ಲಾನೆಟ್ಸ್. ಯಾವ್ಯಾವು ಅಂತಂದರೆ ವೀನಸ್ ಹಾಗೆ ಯುರೇನಸ್ಸು ರಿವರ್ಸಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಸೊ ವೀನಸ್ ಮತ್ತು ಯುರೇನಸ್ ಯಾವ ಡೈರೆಕ್ಷನಲ್ಲಿ ರೊಟೇಟ್ ಆಗ್ತಿರುತ್ತೆ ಅಂತಂದರೆ ಈಸ್ಟ್ ಟು ವೆಸ್ಟ್. ಓಕೆ, ಈಸ್ಟ್ ಟು ವೆಸ್ಟ್ ರೊಟೇಟ್ ಆಗುವಂಥ 2 ಪ್ಲಾನೆಟ್ಸ್ ಯಾವ್ಯಾವು ಅಂದರೆ ವೀನಸ್ ಆ್ಯಂಡ್ ಯುರೇನಸ್. ರಿಮೈನಿಂಗ್ ಎಲ್ಲ ಪ್ಲಾನೆಟ್ಸು ಯಾವ ಡೈರೆಕ್ಷನಲ್ಲಿ ರೊಟೇಟ್ ಆಗ್ತಿರುತ್ತೆ ಅಂತಂದರೆ ವೆಸ್ಟ್ ಟು ಈಸ್ಟ್. ಸೊ ಇದ್ರ ಮೇಲೆ ಕ್ವೆಶನ್ಸ್ ಅರೈಸ್ ಆಗುತ್ತೆ. ನಮಗೆ ರಿವರ್ಸ್ ಡೈರೆಕ್ಷನಲ್ಲಿ ರೊಟೇಟ್ ಆಗ್ತಾ ಇರೋವಂಥದ್ದು ಯಾವ್ದ್ಯಾವುದು ಅಂದರೆ ವೀನಸ್ ಹಾಗೆ ಯುರೇನಸ್. ಇವೆರಡು ಮಾತ್ರ ಈಸ್ಟ್ ಟು ವೆಸ್ಟ್, ರಿಮೈನಿಂಗ್ ಎಲ್ಲ ಪ್ಲಾನೆಟ್ಸು ವೆಸ್ಟ್ ಟು ಈಸ್ಟ್ ನಮಗೆ ರೊಟೇಟ್ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಹೂ ಇನ್ವೆಂಟೆಡ್ ನ್ಯೂಕ್ಲಿಯರ್ ರಿಯಾಕ್ಟರನ್ನು ಇನ್ವೆಂಟ್ ಮಾಡಿದವರು ಯಾರು? ನ್ಯೂಕ್ಲಿಯರ್ ರಿಯಾಕ್ಟರನ್ನು ಇನ್ವೆಂಟ್ ಮಾಡಿದವರು ಯಾರು ಅಂತಂದರೆ ಎನ್ರಿಕೋ ಫರ್ಮಿ ಅವರು ನ್ಯೂಕ್ಲಿಯರ್ ರಿಯಾಕ್ಟರನ್ನು ಇನ್ವೆಂಟ್ ಮಾಡ್ತಾರೆ. ಹಾಗೆ ಸೆಂಟಿಗ್ರೇಡ್ ಸ್ಕೇಲನ್ನು ಇನ್ವೆಂಟ್ ಮಾಡಿದವರು ಆಂಡರ್ಸ್ ಸೆಲ್ಸಿಯಸ್, ರೇಡಿಯೋನ ಇನ್ವೆಂಟ್ ಮಾಡಿದವರು ಗುಗ್ಲಿಮೋ ಮಾರ್ಕೋನಿ, ಟೆಲಿಫೋನ್ ಅಲೆಕ್ಸಾಂಡರ್ ಗ್ರಹಾಂ ಬೆಲ್, ಎಲೆಕ್ಟ್ರಿಸಿಟಿ ಬೆಂಜಮಿನ್ ಫ್ರಾಂಕ್ಲಿನ್, ಎಲೆಕ್ಟ್ರಿಕ್ ಬಲ್ಬ್ ಥಾಮಸ್ ಎಡಿಸನ್, ಥರ್ಮೋಮೀಟರ್ ಗೆಲಿಲಿಯೋ ಗೆಲಿಲಿ. ಹಾಗೆ ಟೆಲಿಸ್ಕೋಪನ್ನು ಮೊದಲಿಗೆ ಇನ್ವೆಂಟ್ ಮಾಡಿದವರು ಹ್ಯಾನ್ಸ್ ಲಿಪ್ಪರ್ಶೆ ಆ್ಯಂಡ್ ಜಚಾರಿಸ್ ಜಾನ್ಸಿನ್, ಲೇಟರ್ ಗೆಲಿಲಿಯೋ. ಟೆಲಿಗ್ರಾಫ್ ಸ್ಯಾಮ್ಯುಯಲ್ ಮೋರ್ಸ್, ಕಾಸ್ಮಿಕ್ ರೇಸ್ ವಿಕ್ಟರ್ ಹ್ಯಾಸ್,
ಆಟೋಮೊಬೈಲ್ ಕಾರ್ಲ್ ಬೆನ್ಸ್. ಇವೆಲ್ಲನೂ ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸೈಂಟಿಫಿಕ್ ಇನ್ವೆನ್ಷನ್ಸ್ ಆಗಿದೆ. ಯಾರು ಈ ಇನ್ವೆಂಟ್ ಮಾಡಿದ್ದು ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಅಮೌಂಟ್ ಆಫ್ ಬ್ಲಡ್ ಇನ್ ಅ ನಾರ್ಮಲ್ ಮ್ಯಾನ್ ಈಸ್ ಅಬೌಟ್ ಅಂತ ಕೊಟ್ಟಿದ್ದಾರೆ. ನಾರ್ಮಲ್ ಮ್ಯಾನಲ್ಲಿ ಎಷ್ಟು ಲೀಟರ್ ಆಫ್ ಬ್ಲಡ್ ಇರುತ್ತೆ ಅಂತ. ಸೊ ನಾರ್ಮಲ್ ಮ್ಯಾನಲ್ಲಿ 5 ಲೀಟರ್ಸ್ ಆಫ್ ಬ್ಲಡ್ ಇರುತ್ತೆ. ಹಾಗೆ ನಾರ್ಮಲ್ ವುಮೆನ್ ಅಂತ ಕೊಟ್ಟಿದ್ದಾಗ ಅದು 4.5 ಲೀಟರ್ಸ್ ಆಫ್ ಬ್ಲಡ್ ವುಮೆನಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಕಾಂಪೌಂಡ್ ಪ್ರೊಡ್ಯೂಸ್ಡ್ ಬೈ ಪ್ಲಾಂಟ್ಸ್ ಇನ್ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್ ಈಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸಲ್ಲಿ ಫ್ಯಾಟ್ಸ್ ಇದೆ, ಸಾಲ್ಟ್ಸ್ ಇದೆ, ಪ್ರೋಟೀನ್ಸ್ ಇದೆ, ಹಾಗೆ ಕಾರ್ಬೋಹೈಡ್ರೇಟ್ಸ್ ಇದೆ. ಫೋಟೋಸಿಂಥಸಿಸಲ್ಲಿ ನಮಗೆ ಬಿಡುಗಡೆ ಆಗುವಂತಹ ಪ್ರಾಡಕ್ಟ್ಸ್ ಯಾವ್ಯಾವು ಅಂತಂದರೆ ಗ್ಲೂಕೋಸ್ ಬಿಡುಗಡೆ ಆಗುತ್ತೆ ಅಲ್ವಾ, ಗ್ಲೂಕೋಸ್, ಹಾಗೆ ವಾಟರ್, ಹಾಗೆ ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಸೊ ಇಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ ಯಾವ್ದು ಅಂದರೆ ಗ್ಲೂಕೋಸ್, ವಾಟರ್, ಆಕ್ಸಿಜನ್. ಇಲ್ಲಿ ನಮಗೆ ಕೊಟ್ಟಿರೋದು ದ ಕಾಂಪೌಂಡ್ ಪ್ರೊಡ್ಯೂಸ್ಡ್ ಬೈ ಪ್ಲಾಂಟ್ಸ್ ಇನ್ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್ ಅಂತ. ಸೊ ಇಲ್ಲಿ ಗ್ಲೂಕೋಸ್ ಅಂತಿದೆ. ಈ ಗ್ಲೂಕೋಸ್ ಅನ್ನೋದೇನಿದೆ ಇದೊಂದು ಕಾರ್ಬೋಹೈಡ್ರೇಟ್ ಅಲ್ವಾ. ಸೊ ಹಾಗಾದರೆ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಡಿ, ಕಾರ್ಬೋಹೈಡ್ರೇಟ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್. ವಿಚ್ ಶುಗರ್ ಈಸ್ ಪ್ರೆಸೆಂಟ್ ಇನ್ ಹ್ಯೂಮನ್ ಬ್ಲಡ್? ಹ್ಯೂಮನ್ ಬ್ಲಡ್ಡಲ್ಲಿರುವಂಥ ಶುಗರ್ ಯಾವುದು ಅಂತ. ಇಲ್ಲಿ ಆಪ್ಷನ್ಸಲ್ಲಿ ಫ್ರಕ್ಟೋಸ್ ಇದೆ, ಗ್ಲೂಕೋಸ್, ಗ್ಯಾಲಕ್ಟೋಸ್, ಹಾಗೆ ಸುಕ್ರೋಸ್ ಇದೆ. ಹ್ಯೂಮನ್ ಬ್ಲಡ್ಡಲ್ಲಿರುವಂಥ ಶುಗರ್ ಯಾವುದು ಅಂತಂದರೆ ಅದು ಗ್ಲೂಕೋಸ್. ಓಕೆ, ಸೊ ಗ್ಲೂಕೋಸ್ ಅನ್ನೋದು ನಮ್ಮ ಹ್ಯೂಮನ್ ಬ್ಲಡ್ಡಲ್ಲಿರುವಂಥ ಶುಗರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಆಯಿಲ್ ಸೀಡ್ಸ್ ಪ್ರೊಡಕ್ಷನ್ ಈಸ್ ಅಂಡರ್ ವಿಚ್ ರೆವಲ್ಯೂಷನ್ ಅಂತ. ಆಯಿಲ್ ಸೀಡ್ ಪ್ರೊಡಕ್ಷನನ್ನು ನಾವು ಯಾವ ರೆವಲ್ಯೂಷನ್ ಅಂತ ಕರಿತೀವಿ ಅಂತ. ಆಯಿಲ್ ಸೀಡ್ ಪ್ರೊಡಕ್ಷನ್ ಅನ್ನೋದು ಯೆಲ್ಲೋ ರೆವಲ್ಯೂಷನ್ ಆಗಿರುತ್ತೆ. ಅದೇ ಥರ ಇನ್ನೊಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಾದರೆ ರೆಡ್ ರೆವಲ್ಯೂಷನ್ ಅಂತ ಯಾವುದನ್ನು ಕರಿತೀವಿ ಅಂತಂದರೆ ಮೀಟ್ ಆ್ಯಂಡ್ ಪೌಲ್ಟ್ರಿ ಸೆಕ್ಟರ್. ಪಿಂಕ್ ರೆವಲ್ಯೂಷನ್ ಆನಿಯನ್ ಪ್ರೊಡಕ್ಷನ್, ಫಾರ್ಮಾಸ್ಯೂಟಿಕಲ್ಸ್ ಆ್ಯಂಡ್ ಪ್ರಾನ್ ಪ್ರೊಡಕ್ಷನ್ಗೆ ಸೇರಿರೋದು ಪಿಂಕ್ ರೆವಲ್ಯೂಷನ್ ಆಗಿರುತ್ತೆ. ಬ್ಲ್ಯಾಕ್ ರೆವಲ್ಯೂಷನ್ ಅಂದರೆ ಕ್ರೂಡ್ ಆಯಿಲ್ ಪ್ರೊಡಕ್ಷನ್, ವೈಟ್ ರೆವಲ್ಯೂಷನ್ ಮಿಲ್ಕ್ ಪ್ರೊಡಕ್ಷನ್, ಯೆಲ್ಲೋ ರೆವಲ್ಯೂಷನ್ ಅಂತಂದರೆ ಆಯಿಲ್ ಸೀಡ್ ಪ್ರೊಡಕ್ಷನ್, ಗ್ರೀನ್ ರೆವಲ್ಯೂಷನ್ ಅಂದರೆ ಫುಡ್ ಗ್ರೈನ್ ಪ್ರೊಡಕ್ಷನ್, ಗೋಲ್ಡನ್ ರೆವಲ್ಯೂಷನ್ ಅಂದರೆ ಹನಿ ಪ್ರೊಡಕ್ಷನ್. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಬೌಂಡರೀಸ್ ಆಫ್ ದ ಪ್ಲೇಟ್ಸ್ ಆಫ್ ಅರ್ತ್ಸ್ ಕ್ರಸ್ಟ್ ಆರ್ ವೀಕ್ ಝೋನ್ಸ್ ನೌನ್ ಆಸ್. ನಮ್ಮ ಅರ್ತ್ಸ್ ಕ್ರಸ್ಟ್ ಏನಿದೆ ಅದು ಟೆಕ್ಟಾನಿಕ್ ಪ್ಲೇಟ್ಸಿಂದ ಕೂಡಿರುತ್ತೆ. ಆ ಟೆಕ್ಟಾನಿಕ್ ಪ್ಲೇಟ್ಸ್ನ ಬಾರ್ಡರ್ ಏನಿದೆ ಅಥವಾ ಬೌಂಡರೀಸ್ ಏನಿದೆ ಆ ಬೌಂಡರೀಸು ವೀಕ್ ಝೋನ್ಸ್ ಆಗಿರುತ್ತೆ. ಆ ಝೋನ್ಸನ್ನು ಏನಂತ ಕರಿತೀವಿ ಅಂತ, ಆ ಝೋನ್ಸನ್ನು ನಾವು ಸೆಸ್ಮಿಕ್ ಝೋನ್ಸ್ ಅಂತ ಕರಿತೀವಿ. ಸೆಸ್ಮಿಕ್ ಝೋನ್ಸ್ ಅಂತ ಯಾಕೆ ಕರಿತೀವಿ ಅಂತಂದರೆ ಈ ಬೌಂಡರೀಸ್ ಏನಿದೆ ಇಲ್ಲಿ ಫ್ರೀಕ್ವೆಂಟ್ ಆಗಿ ಅರ್ಥಕ್ವೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಸೆಸ್ಮಿಕ್ ಝೋನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಆಂಡ್ರೋಮಿಡಾ ಈಸ್ ಅಂತ ಕೊಟ್ಟಿದ್ದಾರೆ. ಆಂಡ್ರೋಮಿಡಾ ಅನ್ನೋದು ಏನು? ಗ್ಯಾಲಕ್ಸಿ ನೈಬರಿಂಗ್ ದ ಮಿಲ್ಕಿ ವೇ, ಪ್ಲಾನೆಟ್, ನೇಮ್ ಆಫ್ ಅ ಬ್ಲ್ಯಾಕ್ ಹೋಲ್, ಕಾಮೆಟ್ ಅಂತ ಕೊಟ್ಟಿದ್ದಾರೆ. ಆಂಡ್ರೋಮಿಡಾ ಅನ್ನೋದೇನಿದೆ ಇದೊಂದು ಗ್ಯಾಲಕ್ಸಿ. ಆಂಡ್ರೋಮಿಡಾ ಅನ್ನೋದೊಂದು ಗ್ಯಾಲಕ್ಸಿ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಎ, ಗ್ಯಾಲಕ್ಸಿ ನೈಬರಿಂಗ್ ದ ಮಿಲ್ಕಿ ವೇ. ಮಿಲ್ಕಿ ವೇ ಅನ್ನೋದೇನು, ಇದು ನಮ್ಮ ಗ್ಯಾಲಕ್ಸಿ ಆಗಿರುತ್ತೆ ಅಲ್ವಾ. ಮಿಲ್ಕಿ ವೇ ಬಗ್ಗೆ ಮತ್ತೊಂದು ಕ್ವೆಶನ್ ಕೂಡ ಕೇಳಬಹುದು. ಏನದು ಅಂದರೆ ನಮ್ಮ ಸೋಲಾರ್ ಸಿಸ್ಟಮ್ ಯಾವ ಗ್ಯಾಲಕ್ಸಿಗೆ ಸೇರಿದೆ ಅಂತ. ನಮ್ಮ ಸೋಲಾರ್ ಸಿಸ್ಟಮ್ ಸೇರಿರುವಂಥದ್ದು ಮಿಲ್ಕಿ ವೇ ಗ್ಯಾಲಕ್ಸಿಗೆ. ಓಕೆ, ನೆಕ್ಸ್ಟ್ ಕ್ವೆಶನ್. Special 3D photographs which have been taken with laser beams and which makes the objects look real are called what ಅಂತ. ಯಾವುದಾದ್ರೂ ಒಂದು ಆಬ್ಜೆಕ್ಟ್ನ ರಿಯಲ್ ಆಗಿ ಹೇಗೆ ಕಾಣಿಸುತ್ತೋ ಹಾಗೆ ಫೋಟೋಗ್ರಾಫ್ ತೆಗೆಯೋದಕ್ಕೆ ನಾವು ಯೂಸ್ ಮಾಡೋವಂಥದ್ದು ಯಾವುದಾದ್ರು ಅಂದರೆ ಲೇಸರ್ ಬೀಮ್ಸನ್ನು ಯೂಸ್ ಮಾಡಿಕೊಂಡು ಆ ಪಿಕ್ಚರ್ಸನ್ನು 3D ಫೋಟೋಗ್ರಾಫ್ಸ್ ಆಗಿ ತೆಗಿತೀವಲ್ವ, ಆ ಪಿಕ್ಚರ್ಸ್ನ ಅಥವಾ ಆ ಫೋಟೋಗ್ರಾಫ್ಸನ್ನು ಏನಂತ ಕರಿತೀವಿ ಅಂತಂದರೆ ಅದನ್ನು ಹೋಲೋಗ್ರಾಮ್ ಅಂತ ಕರಿತೀವಿ. ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಏನು ಅಂತಂದರೆ ಲೇಸರ್ ಬೀಮ್ಸ್. ಲೇಸರ್ ಬೀಮ್ಸನ್ನು ಯೂಸ್ ಮಾಡಿಕೊಂಡು 3D ಫೋಟೋಗ್ರಾಫನ್ನು ತೆಗಿತಾ ಇದ್ದೀವಿ ಅಂದರೆ ಅದು ಯಾವ ಥರ ಫೋಟೋಗ್ರಾಫ್ಸ್ ಆಗಿರುತ್ತೆ ಅಂದರೆ ಅದು ಹೋಲೋಗ್ರಾಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದ ಲೋಯರ್ ಮೋಸ್ಟ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್ ಅಂತ ಕೊಟ್ಟಿದ್ದಾರೆ. ಅಟ್ಮಾಸ್ಫಿಯರಲ್ಲಿ ಬರುವಂಥ ಲೇಯರ್ಸಲ್ಲಿ ಲೋಯರ್ ಮೋಸ್ಟ್ ಲೇಯರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಅಟ್ಮಾಸ್ಫಿಯರನ್ನು ತಗೊಂಡಾಗ ಅರ್ಥನ ಮೇಲ್ಭಾಗದಲ್ಲಿ ಬರುವಂಥ ಲೇಯರ್ ಯಾವುದು ಅಂತ ಇಲ್ಲಿ ಕೇಳಿರುವಂಥ ಕ್ವೆಶನ್. ಅರ್ತ್ ಮೇಲ್ಭಾಗದಲ್ಲಿ ಅಂದರೆ ಅಟ್ಮಾಸ್ಫಿಯರ್ ಮೇಲ್ಭಾಗದಲ್ಲಿ ಬರುವಂಥದ್ದು ಯಾವುದು ಅಂತಂದರೆ ಟ್ರೋಪೋಸ್ಪಿಯರ್. ಟ್ರೋಪೋಸ್ಪಿಯರ್ ಆದಮೇಲೆ ಬರುವಂಥ ನೆಕ್ಸ್ಟ್ ಲೇಯರ್ ಯಾವುದಾಗಿರುತ್ತೆ ಅಂತಂದರೆ ಸ್ಟ್ರಾಟೋಸ್ಪಿಯರ್ ಆಗಿರುತ್ತೆ. ಹಾಗೆ ಸ್ಟ್ರಾಟೋಸ್ಪಿಯರ್ ಆದಮೇಲೆ ನೆಕ್ಸ್ಟ್ ಲೇಯರ್ ಯಾವುದಾಗಿರುತ್ತೆ ಅಂತಂದರೆ ಮೆಸೋಸ್ಪಿಯರ್. ಅದಾದಮೇಲೆ ನೆಕ್ಸ್ಟ್ ಲೇಯರ್ ಯಾವುದಾಗಿರುತ್ತೆ ಅಂತಂದರೆ ಥರ್ಮೋಸ್ಪಿಯರ್. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಎಕ್ಸೋಸ್ಪಿಯರ್. ಅರ್ತ್ ಅಟ್ಮಾಸ್ಫಿಯರಲ್ಲಿ ಬರುವಂಥ ಲೇಯರ್ಸ್ ಯಾವ್ಯಾವು ಅಂದರೆ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್, ಥರ್ಮೋಸ್ಪಿಯರ್ ಹಾಗೆ ಎಕ್ಸೋಸ್ಪಿಯರ್. ಎಕ್ಸೋಸ್ಪಿಯರ್ ಅನ್ನೋದು
ಟಾಪ್ ಮೋಸ್ಟ್ ಅಲ್ಲಿ ಬರೋವಂಥ ಲೇಯರು. ನಮ್ಗೆ ಇಲ್ಲಿ ಕೇಳಿರೋದು ಲೋಯರ್ ಮೋಸ್ಟ್ ಲೇಯರ್ ಅಂತ ಕೇಳಿದ್ದಾರೆ. ಲೋಯರ್ ಮೋಸ್ಟ್ ಲೇಯರ್ ಯಾವುದು ಅಂತಂದರೆ ಅದು ಟ್ರೋಪೋಸ್ಪಿಯರ್ ಆಗಿರುತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಟ್ರೋಪೋಸ್ಪಿಯರ್, ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಹಾರ್ಡೆಸ್ಟ್ ಮೆಟೀರಿಯಲ್ ಅವೈಲಬಲ್ ಆನ್ ದ ಅರ್ತ್ ಈಸ್ ಅಂತ ಕೊಟ್ಟಿದ್ದಾರೆ. ಅರ್ತ್ ಮೇಲೆ ಅವೈಲಬಲ್ ಇರುವಂತಹ ಮೆಟೀರಿಯಲ್ಸಲ್ಲಿ ಹಾರ್ಡೆಸ್ಟ್ ಮೆಟೀರಿಯಲ್ ಯಾವುದು ಅಂತ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಏನೇನಿದೆ ಅಂದರೆ ಗೋಲ್ಡ್ ಇದೆ, ಡೈಮಂಡ್ ಇದೆ, ಐರನ್ ಹಾಗೆ ಪ್ಲಾಟಿನಮ್ ಇದೆ. ಈ 4 ಆಪ್ಷನ್ಸಲ್ಲಿ ಹಾರ್ಡೆಸ್ಟ್ ಮೆಟೀರಿಯಲ್ ಯಾವುದು ಅಂತಂದರೆ ಅದು ಡೈಮಂಡ್. ಡೈಮಂಡ್ ಅನ್ನೋದು ತುಂಬಾ ಹಾರ್ಡ್ ಆಗಿರೋಂಥ ಒಂದು ಮೆಟೀರಿಯಲ್. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಸೋರ್ಸ್ ಆಫ್ ಎನರ್ಜಿ ಆಫ್ ದ ಸನ್ ಈಸ್. ಸನ್ನಿಂದ ಎನಾರ್ಮಸ್ ಎನರ್ಜಿ ರಿಲೀಸ್ ಆಗ್ತಿದೆ ಅಲ್ವಾ, ಈ ಎನರ್ಜಿ ರಿಲೀಸ್ ಆಗೋದಕ್ಕೆ ಏನು ಕಾರಣ ಅಂತಂದರೆ ಅಲ್ಲಿ ನಡೀತಾ ಇರುವಂತಹ ನ್ಯೂಕ್ಲಿಯರ್ ಫ್ಯೂಷನ್ ನಡೀತಾ ಇರೋದ್ರಿಂದ ಸನ್ನಿಂದ ನಮಗೆ ಜಾಸ್ತಿ ಎನರ್ಜಿ ರಿಲೀಸ್ ಆಗ್ತಾ ಇದೆ. ಓಕೆ, ಸೊ ಆಪ್ಷನ್ಸಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇದೆ, ನ್ಯೂಕ್ಲಿಯರ್ ಫ್ಯೂಷನ್ ಇದೆ, ಕೆಮಿಕಲ್ ರಿಯಾಕ್ಷನ್ ಇದೆ. ಇವು 3 ಅಲ್ಲ. ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ನ್ಯೂಕ್ಲಿಯರ್ ಫ್ಯೂಷನ್. ಓಕೆ, ನೆಕ್ಸ್ಟ್ ಕ್ವೆಶನ್, ವೇರ್ ಈಸ್ ದ DNA ಲೊಕೇಟೆಡ್ ಇನ್ ಅ ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಕೊಟ್ಟಿದ್ದಾರೆ. ಯೂಕ್ಯಾರಿಯೋಟಿಕ್ ಸೆಲ್ಲಲ್ಲಿ DNA ಎಲ್ಲಿರುತ್ತೆ ಅಂತ. ಯೂಕ್ಯಾರಿಯೋಟಿಕ್ ಸೆಲ್ಲಲ್ಲಿ DNA ನ್ಯೂಕ್ಲಿಯಸ್ಸಲ್ಲಿ ಇರುತ್ತೆ. ಹಾಗೆ ಪ್ರೋಕ್ಯಾರಿಯೋಟನ್ನು ತಗೊಂಡಾಗ ಪ್ರೋಕ್ಯಾರಿಯೋಟಿಕ್ ಸೆಲ್ಲಲ್ಲಿ DNA ಏನಾಗಿರುತ್ತೆ ಅಂತಂದರೆ ಅಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ. DNA ಫ್ರೀ ಫ್ಲೋಟಿಂಗ್ ಆಗಿ ಸೆಂಟ್ರಲ್ ರೀಜನಲ್ಲಿ ಇರುತ್ತೆ. ನ್ಯೂಕ್ಲಿಯಾಯ್ಡ್ಸ್ ಅಂತ ಕರಿತೀವಿ. ಸೆಂಟ್ರಲ್ ರೀಜನಲ್ಲಿ DNA ಫ್ರೀ ಫ್ಲೋಟಿಂಗ್ ಆಗಿ ಇರುತ್ತೆ. ಆದರೆ ಯೂಕ್ಯಾರಿಯೋಟಿಕನ್ನು ತಗೊಂಡಾಗ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸಲ್ಲಿ ನಮಗೆ DNA ಅನ್ನೋದು ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಇಸ್ ದ ಮೇಜರ್ ಮೊನೊಸ್ಯಾಕರೈಡ್ ಫೌಂಡ್ ಇನ್ ದ ಬಾಡಿ. ಹ್ಯೂಮನ್ ಬಾಡಿಯಲ್ಲಿ ಇರುವಂತಹ ಮೇಜರ್ ಮೊನೊಸ್ಯಾಕರೈಡ್ ಯಾವುದು ಅಂತಂದರೆ ಅದು ಗ್ಲೂಕೋಸ್ ಅನ್ನೋದು ಹ್ಯೂಮನ್ ಬಾಡಿಯಲ್ಲಿ ಇರುವಂತಹ ಮೇಜರ್ ಮೊನೊಸ್ಯಾಕರೈಡ್. ಹಾಗೆ ಮೇಜರ್ ಶುಗರ್ ಯಾವುದು ಅಂತಲೂ ಕೇಳ್ಬೋದು. ಅದು ಯಾವುದು ಅಂದರೆ ಗ್ಲೂಕೋಸ್. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಇಸ್ ದ ಪ್ಲಾನೆಟ್ ಮೂವಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್ ದ್ಯಾನ್ ಅದರ್ ಪ್ಲಾನೆಟ್ಸ್ ಇನ್ ದ ಸೋಲಾರ್ ಸಿಸ್ಟಮ್. ಈ ಕ್ವೆಶನನ್ನು ಈಗ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ. ವೀನಸ್ ಹಾಗೆ ಯುರೇನಸ್. ವೀನಸ್ ಆ್ಯಂಡ್ ಯುರೇನಸ್ ಈ 2 ಪ್ಲಾನೆಟ್ಸ್ ಏನಿದೆ ಇದು ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಿರುತ್ತೆ. ಅಂತಂದರೆ ಅದು ಈಸ್ಟ್ ಟು ವೆಸ್ಟ್ ಇದು ರೊಟೇಟ್ ಆಗ್ತಾ ಇರುತ್ತೆ. ರಿಮೈನಿಂಗ್ ಪ್ಲಾನೆಟ್ಸ್ ಯಾವ ಕಡೆಗೆ ರೊಟೇಟ್ ಆಗ್ತಿರುತ್ತೆ ಅಂತಂದರೆ ವೆಸ್ಟ್ ಟು ಈಸ್ಟ್. ಸೊ ನಮ್ಗೆ ಇಲ್ಲಿ ಕೇಳಿರೋದು ಅಪೋಸಿಟ್ ಡೈರೆಕ್ಷನ್. ಇಲ್ಲಿ ನಾವು ಕನ್ಸಿಡರ್ ಮಾಡೋದು ಅಪೋಸಿಟ್ ಡೈರೆಕ್ಷನ್ ಯಾವುದು ಅಂದರೆ ಈಸ್ಟ್ ಟು ವೆಸ್ಟ್. ಈಸ್ಟಿಂದ ವೆಸ್ಟ್ಗೆ ರೊಟೇಟ್ ಆಗ್ತಾ ಇರುವಂಥ ಪ್ಲಾನೆಟ್ಸ್ ಯಾವುದು ಅಂತಂದರೆ ಅದು ವೀನಸ್ ಮತ್ತು ಯುರೇನಸ್. ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ನಮಗೆ ವೀನಸ್ ಇಲ್ಲ, ಆದರೆ ಯುರೇನಸ್ ಇದೆ. ಯುರೇನಸ್ ಅನ್ನೋದು ಅಪೋಸಿಟ್ ಡೈರೆಕ್ಷನಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ವಾಸ್ ದ ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ಲಾಂಚ್ ಫ್ರಮ್ ಇಂಡಿಯನ್ ಮೇಡ್ ಲಾಂಚ್ ವೆಹಿಕಲ್. ಇಂಡಿಯನ್ ಮೇಡ್ ಲಾಂಚ್ ವೆಹಿಕಲಿಂದ ಲಾಂಚ್ ಆದಂತಹ ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ಯಾವುದು ಅಂತ ಇಲ್ಲಿ ಕೇಳಿರುವಂಥ ಕ್ವೆಶನ್. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ರೋಹಿಣಿ ಅನ್ನೋದು ಇಂಡಿಯನ್ ಮೇಡ್ ಲಾಂಚ್ ವೆಹಿಕಲಿಂದ ಲಾಂಚ್ ಆದಂತಹ ಫಸ್ಟ್ ಇಂಡಿಯನ್ ಸ್ಯಾಟಲೈಟ್ ಆಗಿದೆ. ಓಕೆ, ಅದೇ ಥರ ಇಲ್ಲಿ ರಿಮೈನಿಂಗ್ 3 ಆಪ್ಷನ್ಸನ್ನು ತಗೊಂಡಾಗ ಏನದು ಅಂತ ನೋಡಿದ್ರೆ ಆರ್ಯಭಟ ಅನ್ನೋದು ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ಅಂತ ಕೇಳಿದಾಗ ಅದು ಆರ್ಯಭಟ. ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ವಿಚ್ ವಾಸ್ ಲಾಂಚ್ಡ್ ಫ್ರಮ್ ಇಂಡಿಯನ್ ಮೇಡ್ ಲಾಂಚ್ ವೆಹಿಕಲ್ ಅಂತ ಕೇಳಿದಾಗ ಅದು ರೋಹಿಣಿ ಆಗಿರುತ್ತೆ. ಆರ್ಯಭಟ ಅನ್ನೋದು ಇಂಡಿಯನ್ ಲಾಂಚ್ ವೆಹಿಕಲಿಂದ ಅದನ್ನು ಲಾಂಚ್ ಮಾಡಿದ್ದಲ್ಲ. ಓಕೆ, ನೆಕ್ಸ್ಟ್ ಭಾಸ್ಕರ 1 ಅನ್ನೋದು ಏನಿದು ಅಂದರೆ ಫಸ್ಟ್ ಎಕ್ಸ್ಪರಿಮೆಂಟಲ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಬಿಲ್ಟ್ ಇನ್ ಇಂಡಿಯಾ. ಫಸ್ಟ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಇಂಡಿಯಾದಲ್ಲಿ ಬಿಲ್ಟ್ ಆದಂತಹ ಫಸ್ಟ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಯಾವುದು ಅಂದರೆ ಅದು ಭಾಸ್ಕರ 1. ಹಾಗೆ ಇನ್ಸ್ಯಾಟ್ 1A ಅನ್ನೋದು ಏನು ಅಂತಂದರೆ ಇಂಡಿಯಾಸ್ ಫಸ್ಟ್ ಟೆಲಿಕಮ್ಯುನಿಕೇಷನ್ ಸ್ಯಾಟಲೈಟ್. ಇಂಡಿಯಾಸ್ ಫಸ್ಟ್ ಟೆಲಿಕಮ್ಯುನಿಕೇಷನ್ ಸ್ಯಾಟಲೈಟ್ ಯಾವುದು ಅಂದರೆ ಇನ್ಸ್ಯಾಟ್ 1A. ಇದೊಂದು ಸೀರೀಸ್ ಆಫ್ ಸ್ಯಾಟಲೈಟ್ಸನ್ನು ಇಲ್ಲಿ ಲಾಂಚ್ ಮಾಡೋವಂಥದ್ದು. ಇನ್ಸ್ಯಾಟ್ನ ಫುಲ್ ಫಾರ್ಮ್ ಏನು ಅಂತಂದರೆ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್. ಓಕೆ, ಇನ್ಸ್ಯಾಟ್ನ ಫುಲ್ ಫಾರ್ಮ್ ಏನು ಅಂದರೆ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್. ಸೊ ಇವಿಷ್ಟನ್ನು ನಾವು ಇಂಪಾರ್ಟೆಂಟಾಗಿ ಗಮನಿಸಬೇಕಾಗುತ್ತೆ. ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗುವಂಥ ಕ್ವೆಶನ್ಸು ಅರೈಸ್ ಆಗುತ್ತೆ. ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ಅಂತಂದಾಗ ಆರ್ಯಭಟ, ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ಲಾಂಚ್ಡ್ ಫ್ರಮ್ ಇಂಡಿಯನ್ ಮೇಡ್ ಲಾಂಚ್ ವೆಹಿಕಲ್ ಅಂತಂದರೆ ಅದು ರೋಹಿಣಿ. ಭಾಸ್ಕರ 1 ಅನ್ನೋದೇನು ಅಂದರೆ ಫಸ್ಟ್ ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಆಗಿರುತ್ತೆ. ನೆಕ್ಸ್ಟ್ ಇನ್ಸ್ಯಾಟ್ ಅನ್ನೋದೇನು ಅಂತಂದರೆ ಫಸ್ಟ್ ಟೆಲಿಕಮ್ಯುನಿಕೇಷನ್ ಸ್ಯಾಟಲೈಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಆ್ಯಂಟಿಸೆಪ್ಟಿಕ್ ಕಾಂಪೌಂಡ್ ಪ್ರೆಸೆಂಟ್ ಇನ್ ಡೆಟಾಲಲ್ಲಿರುವಂತಹ ಆ್ಯಂಟಿಸೆಪ್ಟಿಕ್ ಕಾಂಪೌಂಡ್ ಯಾವುದು ಅಂತ. ಸೊ ಇಲ್ಲಿ ಬಯೋಥಿಯೋನಲ್, ಕ್ರೆಸಾಲ್, ಅಯೋಡಿನ್, ಕ್ಲೋರಾಕ್ಸಿಲೆನಾಲ್ ಅಂತ ಕೊಟ್ಟಿದ್ದಾರೆ. ಡೆಟಾಲಲ್ಲಿರುವಂಥ ಆ್ಯಂಟಿಸೆಪ್ಟಿಕ್ ಕಾಂಪೌಂಡ್ ಯಾವುದು ಅಂತಂದರೆ ಕ್ಲೋರಾಕ್ಸಿಲೆನಾಲ್.
ಸೊ ಕ್ಲೋರಾಕ್ಸಿಲೆನಾಲ್ ಅನ್ನೋದು ಡೆಟಾಲಲ್ಲಿರುವಂತಹ ಆ್ಯಂಟಿಸೆಪ್ಟಿಕ್ ಕಾಂಪೌಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಆಸ್ಟ್ರೋಸ್ಯಾಟ್ ಈಸ್ ಇಂಡಿಯಾಸ್ ಫಸ್ಟ್ ಅಂತ ಕೇಳಿದ್ದಾರೆ. ಆಸ್ಟ್ರೋಸ್ಯಾಟ್ ಅನ್ನೋದು ಇಂಡಿಯಾದ ಫಸ್ಟ್ ಸ್ಪೇಸ್ ಆಸ್ಟ್ರಾನಮಿ ಅಬ್ಸರ್ವೇಟರಿ. ವಿಚ್ ಈಸ್ ದ ಇಂಡಿಯಾಸ್ ಫಸ್ಟ್ ಸ್ಪೇಸ್ ಆಸ್ಟ್ರಾನಮಿ ಅಬ್ಸರ್ವೇಟರಿ ಅಂತ ಕೇಳಿದಾಗ ಆಸ್ಟ್ರೋಸ್ಯಾಟ್. ಆಸ್ಟ್ರೋಸ್ಯಾಟ್ ಅನ್ನೋದು ಇಂಡಿಯಾನ ಫಸ್ಟ್ ಸ್ಪೇಸ್ ಆಸ್ಟ್ರಾನಮಿ ಅಬ್ಸರ್ವೇಟರಿ. ಓಕೆ, ನೆಕ್ಸ್ಟ್ ಕ್ವೆಶನ್, ರೇಡಿಯೋ ಕಾರ್ಬನ್ ಡೇಟಿಂಗ್ ಈಸ್ ಯೂಸ್ಡ್ ಟು ಎಸ್ಟಿಮೇಟ್ ಏಜ್ ಆಫ್ ಅಂತ ಕೊಟ್ಟಿದ್ದಾರೆ. ಈ ಕೆಳಗೆ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಯಾವುದರ ಏಜನ್ನು ಎಸ್ಟಿಮೇಟ್ ಮಾಡೋಕ್ಕೆ ನಾವು ರೇಡಿಯೋ ಕಾರ್ಬನ್ ಡೇಟಿಂಗನ್ನು ಬಳಸ್ತೀವಿ ಅಂತ. ಸೊ ಆನ್ಸರ್ ಯಾವುದು ಅಂತಂದರೆ ಫಾಸಿಲ್ಸ್ ಏಜನ್ನು ಎಸ್ಟಿಮೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡೋ ಅಂಥದ್ದು ಯಾವ ಮೆಥಡ್ ಅಂದರೆ ರೇಡಿಯೋ ಕಾರ್ಬನ್ ಡೇಟಿಂಗನ್ನು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಕಾನ್ಸೆಪ್ಟ್ ಆಫ್ ಬಯೋಸ್ಪಿಯರ್ ರಿಸರ್ವ್ ವಾಸ್ ಎವಾಲ್ವ್ಡ್ ಬೈ. ಆಪ್ಷನ್ಸಲ್ಲಿ IUCN ಇದೆ, ಯುನೆಸ್ಕೋ ಇದೆ, ಝುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೆ, ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ದ ಕಾನ್ಸೆಪ್ಟ್ ಆಫ್ ಬಯೋಸ್ಪಿಯರ್ ರಿಸರ್ವ್ ಅನ್ನೋ ಕಾನ್ಸೆಪ್ಟನ್ನು ಹುಟ್ಟು ಹಾಕಿದವರು ಯಾರು ಅಂತ. ಸೊ ಯಾರು ಅಂತಂದರೆ ಅದು ಯುನೆಸ್ಕೋನ ಫುಲ್ ಫಾರ್ಮ್ ಏನು ಅಂತಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಯುನೆಸ್ಕೋನ ಫುಲ್ ಫಾರ್ಮ್ ಕೂಡ ತಿಳ್ಕೊಂಡಿರಬೇಕಾಗತ್ತೆ. ಏನದು ಅಂತಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಹಾಗೆ IUCN ಫುಲ್ ಫಾರ್ಮ್ ಏನು ಅಂತಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಸೊ IUCN ಫುಲ್ ಫಾರ್ಮು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಹಾಗೆ ಯುನೆಸ್ಕೋನ ಫುಲ್ ಫಾರ್ಮ್ ಏನು ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಬಯೋಸ್ಪಿಯರ್ ರಿಸರ್ವ್ ಅನ್ನೋ ಕಾನ್ಸೆಪ್ಟನ್ನು ಎವಾಲ್ವ್ ಮಾಡಿದವ್ರು ಯಾರು ಅಂತಂದರೆ ಅದು ಯುನೆಸ್ಕೋ. ಓಕೆ, ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ ಅಂತ ಕೊಟ್ಟಿದ್ದಾರೆ. ಮ್ಯಾಂಗೋನ ಸೈಂಟಿಫಿಕ್ ನೇಮ್ ಏನು ಅಂತ. ಇಲ್ಲಿ ಆಪ್ಷನ್ಸಲ್ಲಿ ಮ್ಯಾಂಜಿಫೆರಾ ಇಂಡಿಕಾ ಇದೆ, ಮ್ಯೂಸಾ ಪ್ಯಾರಡೈಸಿಕಾ ಲಿನ್ ಇದೆ, ಸೊಲನಮ್ ಟ್ಯುಬರೋಸಮ್ ಇದೆ, ಮಾಲಸ್ ಡೊಮೆಸ್ಟಿಕಾ ಇದೆ. ಸೊ ಆನ್ಸರ್ ಏನು ಅಂತಂದರೆ ಮ್ಯಾಂಗೋನ ಸೈಂಟಿಫಿಕ್ ನೇಮ್ ಏನು ಅಂತಂದರೆ ಮ್ಯಾಂಜಿಫೆರಾ ಇಂಡಿಕಾ ಅನ್ನೋದು ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ. ಹಾಗೆ ಮ್ಯೂಸಾ ಪ್ಯಾರಡೈಸಿಕಾ ಲಿನ್ ಅನ್ನೋದು ಬನಾನಾನ ಸೈಂಟಿಫಿಕ್ ನೇಮ್. ಓಕೆ, ಬನಾನಾನ ಸೈಂಟಿಫಿಕ್ ನೇಮ್ ಏನು ಅಂದರೆ ಮ್ಯೂಸಾ ಪ್ಯಾರಡೈಸಿಕಾ ಲಿನ್. ಹಾಗೆ ಸೊಲನಮ್ ಟ್ಯುಬರೋಸಮ್ ಅಂತಂದರೆ ಇದು ಪೊಟ್ಯಾಟೋನ ಸೈಂಟಿಫಿಕ್ ನೇಮ್ ಆಗಿದೆ. ಪೊಟ್ಯಾಟೋನ ಸೈಂಟಿಫಿಕ್ ನೇಮ್ ಯಾವುದು ಅಂತಂದರೆ ಸೊಲನಮ್ ಟ್ಯುಬರೋಸಮ್. ಮಾಲಸ್ ಡೊಮೆಸ್ಟಿಕಾ ಅನ್ನೋದು ಯಾವುದರ ಸೈಂಟಿಫಿಕ್ ನೇಮ್ ಅಂತಂದರೆ ಆ್ಯಪಲ್ನ ಸೈಂಟಿಫಿಕ್ ನೇಮ್. ಆ್ಯಪಲ್ನ ಸೈಂಟಿಫಿಕ್ ನೇಮ್ ಏನು ಅಂದರೆ ಮಾಲಸ್ ಡೊಮೆಸ್ಟಿಕಾ, ಪೊಟ್ಯಾಟೋ ಸೊಲನಮ್ ಟ್ಯುಬರೋಸಮ್, ಬನಾನಾ ಮ್ಯೂಸಾ ಪ್ಯಾರಡೈಸಿಕಾ ಲಿನ್, ಗುವಾನ ಸೈಂಟಿಫಿಕ್ ನೇಮ್ ಏನು ಅಂದರೆ ಸೈಡಿಯಮ್ ಗುಜಾವಾ, ಆನಿಯನ್ನ ಸೈಂಟಿಫಿಕ್ ನೇಮ್ ಏಲಿಯಮ್ ಸೀಪಾ, ಟೊಮ್ಯಾಟೋನ ಸೈಂಟಿಫಿಕ್ ನೇಮ್ ಸೊಲನಮ್ ಲೈಕೋಪರ್ಸಿಕಮ್. ಓಕೆ, ನೆಕ್ಸ್ಟ್ ಕ್ವೆಶನ್, ದ ರೈನ್ಬೋ ಈಸ್ ಅಬ್ಸರ್ವ್ಡ್ ಇನ್ ವಿಚ್ ಡೈರೆಕ್ಷನ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸಲ್ಲಿ ಆಪೋಸಿಟ್ ಆಫ್ ದ ಮೂನ್, ಆಪೋಸಿಟ್ ಆಫ್ ದ ಸನ್, ಆ್ಯಸ್ ಆಫ್ ದ ಸನ್, ನನ್ ಆಫ್ ದ ಅಬೋ ಅಂತ ಕೊಟ್ಟಿದ್ದಾರೆ. ರೈನ್ಬೋ ಯಾವಾಗಲೂ ಯಾವ ಡೈರೆಕ್ಷನಲ್ಲಿ ಫಾರ್ಮ್ ಆಗುತ್ತೆ ಅಂತಂದರೆ ಆಪೋಸಿಟ್ ಆಫ್ ದ ಸನ್ಗೆ ಆಪೋಸಿಟ್ ಡೈರೆಕ್ಷನಲ್ಲಿ ರೈನ್ಬೋ ಇರುತ್ತೆ. ಓಕೆ, ಸೊ ರೈನ್ಬೋಗೆ ಸಂಬಂಧಿಸಿರೋಂಗೆ ಇನ್ನೊಂದಷ್ಟು ವಿಷಯ ಏನು ಅಂತಂದರೆ ಕ್ರಿಟಿಕಲ್ ಆ್ಯಂಗಲ್ ಆಫ್ ರೈನ್ಬೋ ಎಷ್ಟಿರುತ್ತೆ ಅಂದರೆ 48 ಡಿಗ್ರಿ ಇರುತ್ತೆ. ಲೀಸ್ಟ್ ಡಿವಿಯೇಟೆಡ್ ಕಲರ್ ಯಾವುದು ಅಂತಂದರೆ ರೆಡ್, ಮೋಸ್ಟ್ ಡಿವಿಯೇಟೆಡ್ ಕಲರ್ ಯಾವುದು ಅಂತಂದರೆ ವೈಲೆಟ್, ಶಾರ್ಟೆಸ್ಟ್ ವೇವ್ ಲೆಂತ್ ಯಾವುದಕ್ಕಿದೆ ಅಂತಂದರೆ ವೈಲೆಟ್, ಲಾಂಗೆಸ್ಟ್ ವೇವ್ ಲೆಂತ್ ಯಾವುದಕ್ಕಿದೆ ಅಂದರೆ ರೆಡ್, ಶಾರ್ಟೆಸ್ಟ್ ಫ್ರೀಕ್ವೆನ್ಸಿ ಇರೋದು ಯಾವುದು ಅಂದರೆ ರೆಡ್ ಕಲರ್ಗೆ, ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು ಯಾವುದಕ್ಕೆ ಅಂದರೆ ವೈಲೆಟ್ ಕಲರ್ಗೆ. ಸೊ ರೈನ್ಬೋನ ಕಲರ್ಸ್ ಹೇಗಿರುತ್ತೆ ಅಂತಂದರೆ ಇಲ್ಲಿ ಕೆಳಗಡೆ ವೈಲೆಟ್ ಇರುತ್ತೆ, ಅದಾದಮೇಲೆ ಇಂಡಿಗೋ, ಅದಾದಮೇಲೆ ಬ್ಲೂ, ಅದಾದಮೇಲೆ ಗ್ರೀನ್, ಅದಾದಮೇಲೆ ಯೆಲ್ಲೋ, ಅದಾದಮೇಲೆ ಆರೆಂಜ್, ಅದಾದಮೇಲೆ ರೆಡ್, ಈ ಥರ ಇರುತ್ತೆ. ಸೊ ಇಲ್ಲಿ ವೈಲೆಟ್, ಹಾಗೆ ಇಂಡಿಗೋ, ಹಾಗೆ ಬ್ಲೂ, ಹಾಗೆ ಗ್ರೀನ್, ಅದಾದಮೇಲೆ ಯೆಲ್ಲೋ, ಅದಾದಮೇಲೆ ಆರೆಂಜ್, ಅದಾದಮೇಲೆ ರೆಡ್. ಸೊ ಇಲ್ಲಿ ವೈಲೆಟ್ ಕಲರ್ಗೆ ಏನು ಅಂತಂದರೆ ಶಾರ್ಟೆಸ್ಟ್ ವೇವ್ ಲೆಂತ್ ಇರೋದ್ರಿಂದ ಅದು ಜಾಸ್ತಿ ದೂರ ಟ್ರಾವೆಲ್ ಆಗೋದಿಲ್ಲ. ಹಾಗೆ ರೆಡ್ ಕಲರನ್ನು ತೊಗೊಂಡಾಗ ಅದಕ್ಕೆ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ವೇವ್ ಲೆಂತ್ ಜಾಸ್ತಿ ಇರೋದ್ರಿಂದ ಅದು ಜಾಸ್ತಿ ದೂರಕ್ಕೆ ಅದು ಟ್ರಾವೆಲ್ ಮಾಡುತ್ತೆ. ಓಕೆ, ಅದೇ ಥರ ಲೀಸ್ಟ್ ಡಿವಿಯೇಟೆಡ್ ಕಲರ್ ಯಾವುದು ಅಂತಂದರೆ ಅದು ಸಹ ರೆಡ್ ಕಲರ್ ಆಗಿರುತ್ತೆ, ಅದು ಲೀಸ್ಟ್ ಡಿವಿಯೇಟ್ ಆಗುತ್ತೆ. ಅದೇ ಮೋಸ್ಟ್ ಡಿವಿಯೇಟೆಡ್ ಕಲರ್ ಯಾವುದು ಅಂತಂದರೆ ವೈಲೆಟ್ ಆಗಿರುತ್ತೆ. ಓಕೆ, ಸೊ ಇದನ್ನು ನಾವು ವಿಬ್ಗಯಾರನ್ನು ನೆನ್ಪಿಟ್ಕೊಂಡ್ರೆ ನಾವು ಈಸಿಯಾಗಿ ಈ ಕ್ವೆಶನ್ಗೆ ಆನ್ಸರ್ ಮಾಡಬಹುದು. ಕೆಳಗಡೆ ಇರೋವಂಥ ಕಲರ್ ಯಾವುದಾಗಿರುತ್ತೆ ಯಾವಾಗಲೂ ಅಂತಂದರೆ ವೈಲೆಟ್ ಆಗಿರುತ್ತೆ. ಹಾಗೆ ಕಾಮನಬಿಲ್ಲು ಅಥವಾ ರೈನ್ಬೋನ ಮೇಲ್ಭಾಗದಲ್ಲಿ ಯಾವ ಕಲರ್ ಇರುತ್ತೆ ಅಂದರೆ ಅದು ರೆಡ್ ಕಲರ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಮೆಷರ್ ವಿಸ್ಕಾಸಿಟಿ ಆಫ್ ಲಿಕ್ವಿಡ್ ಅಂತ ಕೇಳಿದ್ದಾರೆ. ಆಪ್ಷನ್ಸಲ್ಲಿ ಓಡೋಮೀಟರ್,
ಯೂಡೋಮೀಟರ್, ವಿಸ್ಕೋಮೀಟರ್, ಟ್ಯಾಕೋಮೀಟರ್ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಈಸಿಯಾಗಿ ಆನ್ಸರನ್ನು ಫೈಂಡ್ ಔಟ್ ಮಾಡಬಹುದು ಬಿಕಾಸ್ ಸಿಮಿಲರ್ ವರ್ಡ್ ಇದೆ ಇಲ್ಲಿ. ಸೊ ವಿಸ್ಕಾಸಿಟಿನ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಇನ್ಸ್ಟ್ರೂಮೆಂಟ್ ಯಾವುದು ಅಂತಂದರೆ ವಿಸ್ಕೋಮೀಟರ್. ಹಾಗೆ ಕೊಟ್ಟಿರೋ ರಿಮೈನಿಂಗ್ 3 ಇನ್ಸ್ಟ್ರೂಮೆಂಟ್ಸ್ ಏನದು ಅಂತ ನೋಡಿದ್ರೆ, ಓಡೋಮೀಟರ್ ಅನ್ನೋದು ಡಿಸ್ಟೆನ್ಸ್ ಕವರ್ಡ್ ಬೈ ಅ ವೆಹಿಕಲ್. ಒಂದು ವೆಹಿಕಲ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಯೂಸ್ ಮಾಡೋದು ಓಡೋಮೀಟರ್. ಹಾಗೆ ಯೂಡೋಮೀಟರನ್ನು ನಾವು ರೈನ್ ಗಾಜ್ ಅಂತಲೂ ಕರಿತೀವಿ. ಏನಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಅಂದರೆ, ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಎಷ್ಟು ಮಳೆ ಆಗಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಬಳಸೋದು ರೈನ್ ಗಾಜ್ ಅಥವಾ ಯೂಡೋಮೀಟರ್. ಅಮೌಂಟ್ ಆಫ್ ಲಿಕ್ವಿಡ್ ಪ್ರಿಸಿಪಿಟೇಷನ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಟ್ಯಾಕೋಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಟು ಮೆಷರ್ ದ ಸ್ಪೀಡ್ ಆಫ್ ಏರೋಪ್ಲೇನ್ ಆ್ಯಂಡ್ ಮೋಟಾರ್ ಬೋಟ್ಸ್ ಹಾಗೆ ಏರೋಪ್ಲೇನ್ ಸ್ಪೀಡನ್ನು ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡೋವಂಥದ್ದು ಯಾವುದು ಅಂದರೆ ಟ್ಯಾಕೋಮೀಟರ್. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಔಟರ್ ಮೋಸ್ಟ್ ಲೇಯರ್ ಆಫ್ ಸನ್ ಈಸ್ ಕಾಲ್ಡ್. ಸನ್ನ ಔಟರ್ ಮೋಸ್ಟ್ ಲೇಯರ್ನ ಏನಂತ ಕರಿತೀವಿ ಅಂತಂದರೆ ಕೊರೋನಾ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್. ವೈ ಗೋಲ್ಡನ್ ರೈಸ್ ಈಸ್ ಪೇಲ್ ಯೆಲ್ಲೋ ಇನ್ ಕಲರ್. ಗೋಲ್ಡನ್ ರೈಸ್ ಪೇಲ್ ಯೆಲ್ಲೋ ಕಲರ್ ಯಾಕಿರುತ್ತೆ ಅಂತಂದರೆ, ಆಪ್ಷನ್ಸಲ್ಲಿ ರಿಚ್ ಇನ್ ಬೀಟಾ ಕೆರೋಟಿನ್, ರಿಚ್ ಇನ್ ಫೈಕೋಬಿಲಿನ್ಸ್, ರಿಚ್ ಇನ್ ಕ್ಲೋರೋಫಿಲ್, ನನ್ ಅಂತ ಕೊಟ್ಟಿದ್ದಾರೆ. ಯಾಕೆ ಗೋಲ್ಡನ್ ರೈಸ್ ಪೇಲ್ ಯೆಲ್ಲೋ ಕಲರ್ ಇರುತ್ತೆ ಅಂತಂದರೆ, ಅದು ರಿಚ್ ಇನ್ ಬೀಟಾ ಕೆರೋಟಿನಲ್ಲಿ ಅದು ರಿಚ್ ಆಗಿರುತ್ತೆ. ಬೀಟಾ ಕೆರೋಟಿನ್ನ ರಿಚ್ ಸೋರ್ಸ್ ಆಗಿರುತ್ತೆ. ಸೊ ಹಾಗಾಗಿ ಅದು ಪೇಲ್ ಯೆಲ್ಲೋ ಕಲರ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ವಾಟ್ ಈಸ್ ದ pH ಆಫ್ ಪ್ಯೂರ್ ವಾಟರ್. ಪ್ಯೂರ್ ವಾಟರ್ನ pH ವ್ಯಾಲ್ಯೂ ಎಷ್ಟಿರುತ್ತೆ ಅಂತ. ಪ್ಯೂರ್ ವಾಟರ್ ಅನ್ನೋದು ಅಸಿಡಿಕ್ ಆಗಿರೋದಿಲ್ಲ, ಹಾಗೆ ಬೇಸಿಕ್ ನೇಚರ್ ಕೂಡ ಆಗಿರೋದಿಲ್ಲ. ಪ್ಯೂರ್ ವಾಟರ್ ಅನ್ನೋದು ನ್ಯೂಟ್ರಲ್ ಆಗಿರುತ್ತೆ. ಸೊ ನ್ಯೂಟ್ರಲ್ ಆಗಿರುತ್ತೆ ಅಂತಂದರೆ ಅದರ pH ವ್ಯಾಲ್ಯೂ ಎಷ್ಟಿರುತ್ತೆ ಅಂತಂದರೆ 7 ಇರುತ್ತೆ. ಓಕೆ, ಪ್ಯೂರ್ ವಾಟರ್ನ pH ವ್ಯಾಲ್ಯೂ ಎಷ್ಟು ಅಂತಂದರೆ ಅದು 7. ಹಾಗೆ ಇನ್ನೊಂದಷ್ಟು ಇಂಪಾರ್ಟೆಂಟ್ ಸಬ್ಸ್ಟೆನ್ಸಸ್ನ pH ವ್ಯಾಲ್ಯೂನ ನೋಡ್ಕೊಳ್ಳೋಣ. ಇದನ್ನಷ್ಟನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಗ್ಯಾಸ್ಟ್ರಿಕ್ ಜ್ಯೂಸ್ನ pH ವ್ಯಾಲ್ಯೂ 1, ಲೆಮನ್ ಜ್ಯೂಸ್ 2.5, ವಿನೆಗರ್ 3, ಆಸಿಡ್ ರೈನ್ 5.6, ಯೂರಿನ್ 6, ಮಿಲ್ಕ್ 6.5, ಬ್ಲಡ್ 7.4, ಲೈಮ್ ವಾಟರ್ 11, ಸಾಫ್ಟ್ ಡ್ರಿಂಕ್ 3, ಸೀ ವಾಟರ್ 8.5. ನೆಕ್ಸ್ಟ್ ಕ್ವೆಶನ್. ವಾಟ್ ಈಸ್ ದ ಮೇನ್ ಕಾಂಪೋನೆಂಟ್ ಆಫ್ ಬೋನ್ಸ್ ಅಂಡ್ ಟೀತ್. ಬೋನ್ಸ್ ಹಾಗೆ ಟೀತಲ್ಲಿರುವಂತಹ ಮೇನ್ ಕಾಂಪೋನೆಂಟ್ ಯಾವುದು ಅಂತ. ಆಪ್ಷನ್ಸಲ್ಲಿ ಕ್ಯಾಲ್ಶಿಯಂ ಫಾಸ್ಫೇಟ್ ಇದೆ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದೆ, ಕ್ಯಾಲ್ಶಿಯಂ ನೈಟ್ರೇಟ್ ಇದೆ, ಕ್ಯಾಲ್ಶಿಯಂ ಸಲ್ಫೇಟ್ ಇದೆ. ಈ ಆಪ್ಷನ್ಸಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಕ್ಯಾಲ್ಶಿಯಂ ಫಾಸ್ಫೇಟ್. ಬೋನ್ಸ್ ಹಾಗೆ ಟೀತಲ್ಲಿರುವಂತಹ ಮೇನ್ ಕಾಂಪೋನೆಂಟ್ ಯಾವುದು ಅಂತಂದರೆ ಕ್ಯಾಲ್ಶಿಯಂ ಫಾಸ್ಫೇಟ್ ಆಗಿರುತ್ತೆ. ಆಪ್ಷನ್ಸಲ್ಲಿ ಎಲ್ಲದರಲ್ಲೂ ಕ್ಯಾಲ್ಶಿಯಂ ಇರೋದ್ರಿಂದ ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಕ್ಯಾಲ್ಶಿಯಂ ಫಾಸ್ಫೇಟ್ ಆಗಿರುತ್ತೆ. ಓಕೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ಯೂನಿಟ್ ವಿಚ್ ಮೆಷರ್ಸ್ ದ ಥಿಕ್ನೆಸ್ ಆಫ್ ದ ಓಝೋನ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್. ಓಝೋನ್ ಲೇಯರ್ನ ಥಿಕ್ನೆಸ್ಸನ್ನು ಮೆಷರ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಯೂನಿಟ್ ಯಾವುದು ಅಂತ ಕೊಟ್ಟಿದ್ದಾರೆ. ಯಾವುದು ಅಂತಂದರೆ ಡಾಪ್ಸನ್ ಅನ್ನೋದು ಓಝೋನ್ ಲೇಯರ್ನ ಥಿಕ್ನೆಸ್ಸನ್ನು ಮೆಷರ್ ಮಾಡೋದಕ್ಕೆ ಇರುವಂತಹ ಒಂದು ಯೂನಿಟ್. ಅದೇ ಥರ ಉಳಿದಿರೋಂಥ ಯೂನಿಟ್ಸ್ ಏನಿವು ಅಂತ ನೋಡೋಣ. ಈಗ ನಾಟ್ ಅನ್ನೋದು ಸ್ಪೀಡ್ನ ಯೂನಿಟ್ ಆಗಿರುತ್ತೆ. ನಾಟ್ ಅನ್ನೋದು ಸ್ಪೀಡನ್ನು ಮೆಷರ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಯೂನಿಟ್. ಪಾಯ್ಸ್ ಅನ್ನೋದು ಡೈನಾಮಿಕ್ ವಿಸ್ಕಾಸಿಟಿ, ಮ್ಯಾಕ್ಸ್ವೆಲ್ ಅನ್ನೋದು ಇಂಡಕ್ಟೆನ್ಸ್, ಆಂಪಿಯರ್ ಅನ್ನೋದು ಎಲೆಕ್ಟ್ರಿಕ್ ಕರೆಂಟ್ನ ಒಂದು ಯೂನಿಟ್, ಟಾರ್ ಅನ್ನೋದು ಪ್ರೆಷರ್ನ ಯೂನಿಟ್, ಜೌಲ್ ಅನ್ನೋದು ಎನರ್ಜಿ ಆರ್ ವರ್ಕ್ನ ಯೂನಿಟ್. ಇದು ನಮಗೆ ತುಂಬಾ ಫೆಮಿಲಿಯರ್ ಆಗಿದೆ ಜೌಲ್ ಅನ್ನೋದು. ಅದ್ರ ಜೊತೆಗೆ ನಾವು ಇದನ್ನು ಸಹ ನೆನ್ಪಿಟ್ಕೋಬೇಕಾಗುತ್ತೆ. ನಾಟ್ ಅನ್ನೋದು ಸ್ಪೀಡ್ನ ಯೂನಿಟ್, ಪಾಯ್ಸ್ ಅನ್ನೋದು ಡೈನಾಮಿಕ್ ವಿಸ್ಕಾಸಿಟಿನ ಯೂನಿಟ್, ಮ್ಯಾಕ್ಸ್ವೆಲ್ ಅನ್ನೋದು ಇಂಡಕ್ಟೆನ್ಸ್ನ ಯೂನಿಟ್, ಆಂಪಿಯರ್ ಅನ್ನೋದು ಎಲೆಕ್ಟ್ರಿಕ್ ಕರೆಂಟ್ನ ಯೂನಿಟ್, ಟಾರ್ ಅನ್ನೋದು ಪ್ರೆಷರ್ನ ಯೂನಿಟ್, ಜೌಲ್ ಅನ್ನೋದು ಎನರ್ಜಿ ಅಥವಾ ವರ್ಕ್ನ ಯೂನಿಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಮೆಟಲ್ಸ್ ಫಾರ್ಮ್ಸ್ ಆನ್ ಅಮಾಲ್ಗಮ್ ವಿತ್ ಅದರ್ ಮೆಟಲ್ಸ್ ಅಂತ ಇದೆ. ಮರ್ಕ್ಯುರಿ, ಜಿಂಕ್, ಟಿನ್, ಲೆಡ್. ಈ 4 ಆಪ್ಷನ್ಸಲ್ಲಿ ಯಾವ ಮೆಟಲನ್ನು ನಾವು ಬೇರೆ ಮೆಟಲೊಂದಿಗೆ ಸೇರಿಸಿದಾಗ ಅದು ಅಮಾಲ್ಗಮ್ ಫಾರ್ಮ್ ಆಗುತ್ತೆ ಅಂತಂದರೆ ಅದು ಮರ್ಕ್ಯುರಿ. ಮರ್ಕ್ಯುರಿನ ಬೇರೆ ಮೆಟಲ್ಸ್ ಜೊತೆಗೆ ಸೇರಿಸಿದಾಗ ಅದು ಅಮಾಲ್ಗಮ್ ಆಗುತ್ತೆ. ಓಕೆ, ಅಮಾಲ್ಗಮ್ ಅಂದರೆ ಏನು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಮಿಕ್ಸ್ಚರ್ ಆಫ್ ಮರ್ಕ್ಯುರಿ ಅಲಾಂಗ್ ವಿತ್ ಅದರ್ ಮೆಟಲ್ ಅಂತ. ಓಕೆ, ಮರ್ಕ್ಯುರಿ ಮತ್ತು ಬೇರೆ ಯಾವುದಾದ್ರೂ ಮೆಟಲ್ ಜೊತೆಗೆ ಇರುವಂಥ ಮಿಕ್ಸ್ಚರನ್ನೇ ನಾವು ಅಮಾಲ್ಗಮ್ ಅಂತ ಕರಿತೀವಿ. ಓಕೆ, ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಮರ್ಕ್ಯುರಿ ಬೇರೆ ಮೆಟಲ್ಸ್ ಜೊತೆಗೆ ಸೇರಿದಾಗ ಅಮಾಲ್ಗಮ್ ಫಾರ್ಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ವಿಚ್ ಎನ್ಸೈಮ್ ಈಸ್ ಪ್ರೆಸೆಂಟ್ ಇನ್ ಹ್ಯೂಮನ್ ಸಲೈವಾ. ಹ್ಯೂಮನ್ ಸಲೈವಾ ಅಲ್ಲಿರುವಂತಹ ಎನ್ಸೈಮ್ ಯಾವುದು ಅಂತ ಇಲ್ಲಿ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡಬಹುದು. ಸಲೈವರಿ ಅಮೈಲೇಸ್ ಅನ್ನೋದು ಹ್ಯೂಮನ್ ಸಲೈವಾ ಅಲ್ಲಿರುವಂತಹ ಒಂದು ಎನ್ಸೈಮ್ ಆಗಿರುತ್ತೆ. ಹಾಗೆ ಪೆಪ್ಸಿನ್ ಎಲ್ಲಿರುತ್ತೆ ಅಂತಂದರೆ ಪೆಪ್ಸಿನ್ ಸ್ಟೊಮಕ್ಕಲ್ಲಿರುತ್ತೆ. ಹಾಗೆ ಅದರ ಫಂಕ್ಷನ್ ಏನು ಅಂತಂದರೆ ಪ್ರೋಟೀನ್ ಡೈಜೆಷನ್ನಲ್ಲಿ ಅದು ಹೆಲ್ಪ್ ಮಾಡುತ್ತೆ.
ಹಾಗೆ ಲಿಪೇಸ್ ಅನ್ನೋದು ಎಲ್ಲಿರುತ್ತೆ ಅಂತಂದರೆ ಸ್ಟೊಮಕ್ ಹಾಗೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಎರಡರಲ್ಲೂ ಸಹ ಲಿಪೇಸ್ ಇರುತ್ತೆ. ಇದರ ಫಂಕ್ಷನ್ ಏನು ಅಂತಂದರೆ ಫ್ಯಾಟ್ ಡೈಜೆಷನಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಲ್ಯಾಕ್ಟೇಸ್ ಎಲ್ಲಿರುತ್ತೆ ಅಂತಂದರೆ ಲ್ಯಾಕ್ಟೇಸ್ ಅನ್ನೋದು ಸ್ಮಾಲ್ ಇಂಟೆಸ್ಟೈನಲ್ಲಿ ಇರುತ್ತೆ. ಇದರ ಫಂಕ್ಷನ್ ಏನು ಅಂತಂದರೆ ಇಟ್ ಹೆಲ್ಪ್ಸ್ ಇನ್ ದ ಬ್ರೇಕ್ ಡೌನ್ ಆಫ್ ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ಅಂತಂದರೆ ಮಿಲ್ಕ್ ಶುಗರನ್ನು ಬ್ರೇಕ್ ಡೌನ್ ಮಾಡೋದಕ್ಕೆ ಲ್ಯಾಕ್ಟೇಸು ಹೆಲ್ಪ್ ಆಗುತ್ತೆ. ಓಕೆ, ಸೊ ಇಲ್ಲಿ ಹ್ಯೂಮನ್ ಸಲೈವಾಲಿರೋಂಥ ಎನ್ಸೈಮ್ ಯಾವುದು ಅಂತಂದರೆ ಸಲೈವರಿ ಅಮೈಲೇಸ್. ಪೆಪ್ಸಿನ್ ಎಲ್ಲಿರುತ್ತೆ ಅಂತಂದರೆ ಅದು ಸ್ಟೊಮಕ್ಕಲ್ಲಿರುತ್ತೆ. ಇದರ ಫಂಕ್ಷನ್ ಏನು ಅಂದರೆ ಪ್ರೋಟೀನ್ ಡೈಜೆಷನಲ್ಲಿ ಹೆಲ್ಪ್ ಮಾಡುತ್ತೆ. ಲಿಪೇಸ್ ಅನ್ನೋದು ಎಲ್ಲಿರುತ್ತೆ ಅಂದರೆ ಸ್ಟೊಮಕ್ ಹಾಗೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಎರಡರಲ್ಲೂ ಇರುತ್ತೆ. ಇದರ ಫಂಕ್ಷನ್ ಏನು ಅಂದರೆ ಫ್ಯಾಟ್ ಡೈಜೆಷನಲ್ಲಿ ಇದು ಹೆಲ್ಪ್ ಆಗುತ್ತೆ. ಲ್ಯಾಕ್ಟೇಸ್ ಅನ್ನೋದು ಎಲ್ಲಿರುತ್ತೆ ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ಲಿ ಇರುತ್ತೆ. ಇದರ ಫಂಕ್ಷನ್ ಏನು ಅಂತಂದರೆ ಇದು ಲ್ಯಾಕ್ಟೋಸನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಲ್ಯಾಕ್ಟೋಸ್ ಅನ್ನೋದು ಮಿಲ್ಕಲ್ಲಿರುವಂಥ ಒಂದು ಶುಗರ್. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಪ್ಲಾಂಟ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರೋವಂಥ 4 ಆಪ್ಷನ್ಸಲ್ಲಿ ಯಾವ ಪ್ಲ್ಯಾಂಟು ಫಾಸ್ಟಾಗಿ ಗ್ರೋ ಆಗುತ್ತೆ ಅಂತ. ಅಶೋಕ, ಬ್ಯಾನಿಯನ್, ಯೂಕಲಿಪ್ಟಸ್, ರೋಸ್ ಅಂತ ಕೊಟ್ಟಿದ್ದಾರೆ. ಯಾವ ಪ್ಲ್ಯಾಂಟ್ ಫಾಸ್ಟಾಗಿ ಗ್ರೋ ಆಗುತ್ತೆ ಅಂತಂದರೆ ಅದು ಯೂಕಲಿಪ್ಟಸ್ ಅನ್ನೋದು ಫಾಸ್ಟ್ ಗ್ರೋಯಿಂಗ್ ಪ್ಲ್ಯಾಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಪ್ಲ್ಯಾನೆಟ್ ಅಮಾಂಗ್ ದೀಸ್ ಹ್ಯಾಸ್ ಹೈಯೆಸ್ಟ್ ಡೆನ್ಸಿಟಿ ಇರುವಂಥ ಪ್ಲ್ಯಾನೆಟ್ ಯಾವುದು ಅಂತ. ಆಪ್ಷನ್ಸಲ್ಲಿ ಅರ್ತ್ ಇದೆ, ಜುಪಿಟರ್ ಇದೆ, ನೆಪ್ಚೂನ್ ಇದೆ, ಸ್ಯಾಟ್ರನ್ ಇದೆ. ಇದರಲ್ಲಿ ಹೈಯೆಸ್ಟ್ ಡೆನ್ಸಿಟಿ ಯಾವುದಕ್ಕಿದೆ ಅಂತಂದರೆ ಅರ್ತ್ಗೆ ಹೈಯೆಸ್ಟ್ ಡೆನ್ಸಿಟಿ ಇದೆ. ಲೋಯೆಸ್ಟ್ ಡೆನ್ಸಿಟಿ ಇರುವಂಥ ಪ್ಲ್ಯಾನೆಟ್ ಯಾವುದು ಅಂತಂದರೆ ಸ್ಯಾಟ್ರನ್ಗೆ ಲೋಯೆಸ್ಟ್ ಡೆನ್ಸಿಟಿ ಇದೆ. ಓಕೆ, ಹಾಗೆ ಪ್ಲ್ಯಾನೆಟ್ಸ್ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಷನನ್ನು ನೋಡೋದಾದರೆ ಲೋಯೆಸ್ಟ್ ಡೆನ್ಸಿಟಿ ಇರುವಂಥ ಪ್ಲ್ಯಾನೆಟ್ ಯಾವುದು ಅಂದರೆ ಸ್ಯಾಟ್ರನ್. ಹೈಯೆಸ್ಟ್ ಗ್ರಾವಿಟಿ ಇರೋವಂಥದ್ದು ಯಾವುದಕ್ಕೆ ಅಂದರೆ ಜುಪಿಟರ್. ಲೋಯೆಸ್ಟ್ ಗ್ರಾವಿಟಿ ಇರೋದು ಮರ್ಕ್ಯುರಿಗೆ. ಫಾಸ್ಟೆಸ್ಟ್ ಪ್ಲ್ಯಾನೆಟ್ ಯಾವುದು ಅಂದರೆ ಮರ್ಕ್ಯುರಿ. ಸ್ಲೋಯೆಸ್ಟ್ ಪ್ಲ್ಯಾನೆಟ್ ಯಾವುದು ಅಂದರೆ ವೀನಸ್. ರೆಡ್ ಪ್ಲ್ಯಾನೆಟ್ ಯಾವುದು ಅಂದರೆ ಮಾರ್ಸ್. ಬ್ಲೂ ಪ್ಲ್ಯಾನೆಟ್ ಯಾವುದು ಅಂತಂದರೆ ಅರ್ತ್. ದ ಬ್ಲೂ ಕಲರ್ ಆಫ್ ದ ಕ್ಲಿಯರ್ ಸ್ಕೈ ಈಸ್ ಡ್ಯೂ ಟು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸಲ್ಲಿ ಡಿಫ್ರಾಕ್ಷನ್ ಆಫ್ ಲೈಟ್ ಇದೆ, ಡಿಸ್ಪರ್ಷನ್ ಆಫ್ ಲೈಟ್ ಇದೆ, ರಿಫ್ಲೆಕ್ಷನ್ ಆಫ್ ಲೈಟ್ ಇದೆ, ರಿಫ್ರಾಕ್ಷನ್ ಆಫ್ ಲೈಟ್ ಇದೆ. ಇದಕ್ಕೆ ಆನ್ಸರ್ ಯಾವುದು ಅಂತಂದರೆ ಡಿಸ್ಪರ್ಷನ್ ಆಫ್ ಲೈಟ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ CRO? CROನ ಫುಲ್ ಫಾರ್ಮ್ ಏನು ಅಂತ ಕೊಟ್ಟಿದ್ದಾರೆ. CROನ ಫುಲ್ ಫಾರ್ಮ್ ಏನು ಅಂತಂದರೆ ಕ್ಯಾಥೋಡ್ ರೇ ಆಸಿಲೋಸ್ಕೋಪ್. ಓಕೆ, CROನ ಫುಲ್ ಫಾರ್ಮ್. ಇದನ್ನು ಫುಲ್ ಫಾರ್ಮನ್ನು ನೆನ್ಪಿಟ್ಕೋಬೇಕಾಗತ್ತೆ. ಒಂದೊಂದು ವರ್ಡಲ್ಲಿ ಇದು ಡಿಫರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ಕ್ಯಾಥೋಡ್ ರೇ ಆಸಿಲೇಷನ್ ಅಂತ ಕೊಟ್ಟಿದ್ದಾರೆ, ಇದರಲ್ಲಿ ಕ್ಯಾಥೋಡ್ ರಿಫ್ಲೆಕ್ಷನ್ ಆಸಿಲೇಷನ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಕ್ಯಾಥೋಡ್ ರಿಫ್ಲೆಕ್ಷನ್ ಆಸಿಲೋಸ್ಕೋಪ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಯಾಥೋಡ್ ರೇ ಆಸಿಲೋಸ್ಕೋಪ್ ಅನ್ನೋದು ಕರೆಕ್ಟ್ ಎಕ್ಸ್ಪ್ಯಾನ್ಷನ್ ಆಫ್ CRO. ಓಕೆ, ನೆಕ್ಸ್ಟ್ ಕ್ವೆಶನ್, ಹೂ ಈಸ್ ನೌನ್ ಆಸ್ ಫಾದರ್ ಆಫ್ ಕೆಮಿಸ್ಟ್ರಿ? ಫಾದರ್ ಆಫ್ ಕೆಮಿಸ್ಟ್ರಿ ಅಂತ ಯಾರನ್ನ ಕರಿತೀವಿ? ಸೊ ಇಲ್ಲಿ ಆಪ್ಷನ್ಸಲ್ಲಿ ಆಂಟೋನೋ ಲೆವಿಯೋಸರ್ ಇದೆ, ಐಸಾಕ್ ನ್ಯೂಟನ್ ಇದೆ, ಆಲ್ಬರ್ಟ್ ಐನ್ಸ್ಟೈನ್ ಇದೆ, ಗೆಲಿಲಿಯೋ ಗೆಲಿಲಿ ಇದೆ. ಯಾರನ್ನು ನಾವು ಫಾದರ್ ಆಫ್ ಕೆಮಿಸ್ಟ್ರಿ ಅಂತ ಕರಿತೀವಿ ಅಂತಂದರೆ ಆಂಟೋನೋ ಲೆವಿಯೋಸರನ್ನು ನಾವು ಫಾದರ್ ಆಫ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಹಾಗೆ ಫಾದರ್ ಆಫ್ ಬಯಾಲಜಿ ಯಾರು ಅಂತಂದರೆ ಫಾದರ್ ಆಫ್ ಬಯಾಲಜಿ ಅರಿಸ್ಟಾಟಲ್. ಫಾದರ್ ಆಫ್ ಜಿಯಾಲಜಿ ಯಾರು ಅಂತಂದ್ರೂ ಅದು ಸಹ ಅರಿಸ್ಟಾಟಲ್. ಫಾದರ್ ಆಫ್ ಜಿಯೋಗ್ರಫಿ ಯಾರು ಅಂತಂದರೆ ಎರಥೋಸ್ತನೀಸ್. ಫಾದರ್ ಆಫ್ ಜಾಮಿಟ್ರಿ ಯಾರು ಅಂದರೆ ಯೂಕ್ಲಿಡ್. ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ರೊನಾಲ್ಡ್ ಫಿಶರ್. ಫಾದರ್ ಆಫ್ ಮ್ಯಾಥಮೆಟಿಕ್ಸ್ ಯಾರು ಅಂತಂದರೆ ಆರ್ಕಿಮಿಡಿಸ್. ಫಾದರ್ ಆಫ್ ಇಂಡಿಯನ್ ಮ್ಯಾಥಮೆಟಿಕ್ಸ್ ಯಾರು ಅಂತಂದರೆ ಅದು ಆರ್ಯಭಟ. ನೆಕ್ಸ್ಟ್ ಕ್ವೆಶನ್, ದ ವೆಯ್ಟ್ ಆಫ್ ಆ್ಯನ್ ಆಬ್ಜೆಕ್ಟ್ ಈಸ್ ಮಿನಿಮಮ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಅಟ್. ಆಪ್ಷನ್ಸಲ್ಲಿ ನಾರ್ತ್ ಪೋಲ್, ಸೌತ್ ಪೋಲ್, ಈಕ್ವೆಟಾರ್, ಸೆಂಟರ್ ಆಫ್ ದಿ ಅರ್ತ್ ಅಂತ ಕೊಟ್ಟಿದ್ದಾರೆ. ನಾವು ಈ ಪ್ಲೇಸಸಲ್ಲಿ ಎಲ್ಲಿ ಆಬ್ಜೆಕ್ಟನ್ನು ಇಟ್ಟಾಗ ಅದರ ವೆಯ್ಟ್ ಮಿನಿಮಮ್ ಇರುತ್ತೆ ಅಂತ. ಓಕೆ, ಸೊ ಇಲ್ಲಿ ಆಪ್ಷನಲ್ಲಿ ಸೆಂಟರ್ ಆಫ್ ಅರ್ತ್ ಇರೋದ್ರಿಂದ ಈ ಆಪ್ಷನ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಯಾಕೆಂತಂದರೆ ಅರ್ತ್ನ ಸೆಂಟರಲ್ಲೇ ಒಂದು ಆಬ್ಜೆಕ್ಟ್ ಇದ್ದಾಗ ಎಲ್ಲ ಡೈರೆಕ್ಷನಲ್ಲೂ ಸಹ ಅದ್ರ ಮೇಲೆ ಆಕ್ಸಲರೇಷನ್ ಫುಲ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದರ ವೆಯ್ಟ್ ಏನಾಗುತ್ತೆ ಅಲ್ಲಿ ಕಡಿಮೆ ಇರುತ್ತೆ, ಮಿನಿಮಮ್ ಆಗಿರುತ್ತೆ. ಆಪ್ಷನ್ಸಲ್ಲಿ ಈಕ್ವೆಟಾರ್ ಹಾಗೆ ಪೋಲ್ ಅಂತ ಇದ್ದು ಸೆಂಟರ್ ಆಫ್ ಅರ್ತ್ ಇಲ್ಲದೆ ಇದ್ದಾಗ ಮಿನಿಮಮ್ ಎಲ್ಲಿರುತ್ತೆ ಅಂತಂದರೆ ಅದು ಈಕ್ವೆಟಾರಲ್ಲಿ ಇರುತ್ತೆ. ಹಾಗೆ ಒಂದು ಆಬ್ಜೆಕ್ಟ್ನ ವೆಯ್ಟ್ ಮ್ಯಾಕ್ಸಿಮಮ್ ಎಲ್ಲಿರುತ್ತೆ ಅಂತಂದರೆ ಅದು ಪೋಲ್ಸಲ್ಲಿ ಮ್ಯಾಕ್ಸಿಮಮ್ ಆಗಿರುತ್ತೆ. ಓಕೆ, ಈ ಕ್ವೆಶನಲ್ಲಿ ನಮಗೆ ಸೆಂಟರ್ ಆಫ್ ಅರ್ತ್ ಅಂತ ಆಪ್ಷನ್ ಇರೋದ್ರಿಂದ ಸೆಂಟರ್ ಆಫ್ ಅರ್ತ್ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್, ಇನ್ ಫೈರ್ ವರ್ಕ್ಸ್ ದ ಗ್ರೀನ್ ಫ್ಲೇಮ್ ಈಸ್ ಪ್ರೊಡ್ಯೂಸ್ಡ್ ಬಿಕಾಸ್ ಆಫ್ ಅಂತ ಕೊಟ್ಟಿದ್ದಾರೆ. ಫೈರ್ ವರ್ಕ್ ಮಾಡಬೇಕಾದ್ರೆ ಅಲ್ಲಿ ಗ್ರೀನ್ ಫ್ಲೇಮ್ ಪ್ರೊಡ್ಯೂಸ್ ಆಗುತ್ತಲ್ವ, ಅದು ಯಾವುದರಿಂದ? ಆಪ್ಷನ್ಸಲ್ಲಿ ಸೋಡಿಯಂ, ಪೊಟ್ಯಾಷಿಯಂ, ಬೇರಿಯಂ, ಮರ್ಕ್ಯೂರಿ ಅಂತ ಕೊಟ್ಟಿದ್ದಾರೆ. ಈ ಕೆಳಗೆ ಕೊಟ್ಟಿರೋಂಥ ಯಾವ ಅಂಶ ನಮಗೆ ಗ್ರೀನ್ ಫ್ಲೇಮ್ ಬರೋದಕ್ಕೆ ಕಾರಣ ಅಂತಂದರೆ ಅದು ಬೇರಿಯಮಿಂದ ಫೈರ್ ವರ್ಕ್ಸಲ್ಲಿ ಗ್ರೀನ್ ಫ್ಲೇಮ್ ಅನ್ನೋದು ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಪಾರ್ಟ್ಸ್ ಆಫ್ ದ ಸನ್ ಈಸ್ ಈಸಿಲಿ ವಿಸಿಬಲ್ ಓನ್ಲಿ ಡ್ಯೂರಿಂಗ್ ಟೋಟಲ್ ಸೋಲಾರ್ ಎಕ್ಲಿಪ್ಸ್?
ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಆದಾಗ ಸೂರ್ಯನ ಯಾವ ಭಾಗ ನಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಅಂತ. ಸೊ ಆಪ್ಷನ್ಸಲ್ಲಿ ಕೋರ್ ಇದೆ, ಫೋಟೋಸ್ಪಿಯರ್ ಇದೆ, ಸನ್ ಸ್ಪಾಟ್ಸ್ ಇದೆ, ಕೊರೋನಾ ಇದೆ. ಕೊರೋನಾ ಅನ್ನೋದು ನಮಗೆ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಟೈಮಲ್ಲಿ ಕ್ಲಿಯರಾಗಿ ವಿಸಿಬಲ್ ಆಗಿರುತ್ತೆ. ಓಕೆ, ಸೊ ಈ ಕೊರೋನಾ ಬಗ್ಗೆ ಇನ್ನೊಂದು ಕ್ವೆಶನು ಇತ್ತು, ಏನದು ಅಂತಂದರೆ ದ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಸನ್ ಈಸ್ ಕಾಲ್ಡ್ ಕೊರೋನಾ. ಓಕೆ, ನೆಕ್ಸ್ಟ್ ಕ್ವೆಶನ್. Potassium permanganate is used for purifying drinking water because sterilizing agent, dissolves impurities of water, reducing agent, oxidizing agent ಅಂತ ಕೊಟ್ಟಿದ್ದಾರೆ. ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ವಾಟರ್ ಪ್ಯೂರಿಫೈಯಲ್ಲಿ ಬಳಸ್ತೀವಿ. ಯಾಕೆ ಅಂತಂದರೆ ಅದೊಂದು ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ಇಲ್ಲಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಬದಲಿಗೆ ಕ್ಲೋರಿನ್ ಏನಾದರೂ ಕೊಟ್ಟಿದ್ರೆ ಅದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಅದೊಂದು ಡಿಸ್ಇನ್ಫೆಕ್ಟೆಂಟ್ ಆಗಿರುತ್ತೆ. ವಾಟರಲ್ಲಿರುವಂಥ ಜರ್ಮ್ಸನ್ನೆಲ್ಲ ಬ್ಯಾಕ್ಟೀರಿಯಾಸ್ನೆಲ್ಲ ಕಿಲ್ ಮಾಡೋದಕ್ಕೆ ನಾವು ಕ್ಲೋರಿನನ್ನು ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಕೊಟ್ಟಿರೋಂಥದ್ದು ಪೊಟ್ಯಾಷಿಯಂ ಪರ್ಮಾಂಗನೇಟ್. ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಅದೊಂದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ. ಡಿಯರ್ ಫ್ರೆಂಡ್ಸ್, ನಾವಿಲ್ಲಿ ಡಿಸ್ಕಷನ್ ಮಾಡಿದಂತಹ ಪ್ರತಿಯೊಂದು ಕ್ವೆಶನ್ ಸಹ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋಸಲ್ಲಿ ಇನ್ನೊಂದಷ್ಟು ಸೈನ್ಸ್ನ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.